No scripts, no filters, only real voices and raw journeys. Welcome to Journeys with me, where every conversation takes you somewhere new. ಸಡನ್ನಾಗಿ ಬರುವಂಥ ಎಮೋಷನ್ಸ್ ಇರುತ್ತೆ ಸರ್. ಇವಾಗ ಬೇಜಾರಾಗ್ಬಿಡುತ್ತೆ, ಸಿಟ್ಟು ಬಂದ್ಬಿಡುತ್ತೆ ಒಂದೇ ಸರಿ, ಇಲ್ಲಾಂದರೆ ಲಸ್ಟ್ ವಿ ಕ್ಯಾನ್ ಸೇ. ಆಲ್ ಆಫ್ ದೀಸ್ ಅಕರ್ ಜಲ್ದಿ ಆಗೋವಂಥ ಎಮೋಷನ್ಸ್ನ, ಈ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಇಸ್ ಇಟ್ ಪಾಸಿಬಲ್ ಥ್ರೂ ಯೋಗ? ಎಸ್ ಎಸ್ ಅಗೈನ್ ಇದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಬೇಸಿಕ್ ಜ್ಞಾನ ಇರಬೇಕಷ್ಟೆ. ವೆರಿ ಸಿಂಪಲ್. ಯೂಶ್ವಲಿ ಇವಾಗ ಕಾರ್ಪೊರೇಟ್ಗಳಲ್ಲಿ ಇದನ್ನು ಮಾಡಿಸ್ತಾರೆ, ಬಟ್ ಕಾರ್ಪೊರೇಟಲ್ಲಿ ಅದನ್ನು ಹೇಳಲ್ಲ ಇದು ಇಲ್ಲಿಂದ ತೊಗೊಂಡಿದ್ದೀವಿ ಅಂತ. ಓಕೆನಾ? ನೀವು ಕೆಲವು ಕಡೆ ಕೇಳಿರಬಹುದು, ಈ ಕಾರ್ಪೊರೇಟ್ ವರ್ಕ್ಶಾಪ್ಗಳಲ್ಲಿ ಏನು ಮಾಡ್ತಾರೆ, ನಿಮಗೆ ತುಂಬ ಕೋಪ ಬಂದುಬಿಡ್ತು ಅಂದರೆ ಜಸ್ಟ್ ಡ್ರಿಂಕ್ ವಾಟರ್ ಅಲ್ವಾ, ಇಲ್ಲಾಂದರೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ ಯು ಕೌಂಟ್ 1 to 100, ಇಲ್ಲಾಂದರೆ ಬ್ಯಾಕ್ ಕೌಂಟ್ ಮಾಡಿ 10 to 1 ಕೌಂಟ್ ಮಾಡಿ, ಇಲ್ಲಾಂದರೆ ಬ್ರೀತಿಂಗ್ನ ಅಬ್ಸರ್ವ್ ಮಾಡಿ ಅಲ್ವಾ. ಆ ಬ್ರೀತಿಂಗ್ ಅಬ್ಸರ್ವ್ ಮಾಡಿ ಅನ್ನೋದು ಹಠಯೋಗದಲ್ಲಿ ಹೇಳಿರುವಂಥದ್ದು. ಚಲೇವಾತಂ ಚಲೇ ಚಿತ್ತಂ ನಿಶ್ಚಲಂ ನಿಶ್ಚಲಂ ಭವೇತ್ ಯೋಗಿ ಸತಾಣಾತ್ಮಾತ್ಮಾನೋತಿ ತಥೋ ವಾಯು ನಿರೋಧಯತ್ ಅಂತ. ಅಂದರೆ ನಿಮ್ಮ ಮನಸ್ಸು ವೇರಿಯೇಷನ್ ಆದರೆ ನಿಮ್ಮ ಬ್ರೀತಿಂಗ್ ವೇರಿಯೇಷನ್ ಆಗುತ್ತೆ, ನಿಮ್ಮ ಬ್ರೀತಿಂಗ್ ವೇರಿಯೇಷನ್ ಆದರೆ ನಿಮ್ಮ ಮನಸ್ಸು ವೇರಿಯೇಷನ್ ಆಗುತ್ತೆ. ಸೊ ನನಗೆ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಕಷ್ಟ, ಡೈರೆಕ್ಟಾಗಿ ಕಂಟ್ರೋಲ್ ಮಾಡೋದು ಕಷ್ಟ. ಅದಕ್ಕೆ ಯು ಕಾನ್ಸಂಟ್ರೇಟ್ ಆನ್ ಯುವರ್ ಬ್ರೀತಿಂಗ್, ಸೊ ನ್ಯಾಚುರಲಿ ಯುವರ್ ಆಂಗರ್ ಕಮ್ಸ್ ಡೌನ್. ಓಕೆನಾ? ಯೋಗದಲ್ಲಿ ಆಗೋ ಡಿಫ್ರೆನ್ಸೇ ಅದು. ನಾನು ಅದು ಫೀಲ್ ಮಾಡಿರೋದು, ಮತ್ತು ನಮ್ಮ ತುಂಬ ಜನ ಹೇಳಿರೋವಂಥದ್ದು ಕೂಡ. ಏನು ಫೀಲ್ ಮಾಡಿರೋದು ಅಂದರೆ, ಯೋಗಕ್ಕಿಂತ ಮುಂಚೆ, ಅಂದರೆ ಅವನು ಯೋಗ ಫೀಲ್ಡ್ಗೆ ಎಂಟ್ರಾಗೋಕ್ಕಿಂತ ಮುಂಚೆ ಅವನಿಗೆ ಕೋಪ ಬರುತ್ತೆ. ಕೋಪ ಬಂದು ಬೈದು ಬಿಡ್ತಾನೆ. ಇವಾಗ ನೀವೇ ಅರ್ಪಿತ ಅಂದ್ಕೊಳ್ಳಿ, ಚೆನ್ನಾಗಿ ಬೈದು ಬಿಡೋದು. ಆಮೇಲೆ ಆಚೆ ಕಡೆ ಕೂತ್ಕೊಂಡು ಯಾಕೆ ಅರ್ಪಿತನ ಬೈದೆ ನಾನು, ಬೈದೆ ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತಲ್ಲ ಅಂತ. ಇದು ಯೋಗಕ್ಕಿಂತ ಮುಂಚೆ. ಯೋಗ ಅವನು ಕರೆಕ್ಟಾಗಿ ಲೈಫ್ ಫಾಲೋ ಮಾಡಿದ್ಮೇಲೆ ಆಮೇಲೂ ಬೈತಾನೆ, ಬಟ್ ಬೈಯೋದಕ್ಕಿಂತ ಮುಂಚೆ ಒಂದು ನಿಮಿಷ ಯೋಚನೆ ಮಾಡ್ತಾನೆ. ಬೈಯೋದಿಲ್ಲ ಅಂತಲ್ಲ, ಬೈಯೋದು ಬಿಡಲ್ಲ ಅಂತಲ್ಲ, ಬಟ್ ಬೈಯೋದಕ್ಕಿಂತ ಮುಂಚೆ ಒಂದ್ಸಲಿ ಯೋಚನೆ ಮಾಡ್ತಾನೆ. ನೀವು ಬೈಯೋದಕ್ಕಿಂತ ಮುಂಚೆ 1 ನಿಮಿಷ ಯೋಚನೆ ಮಾಡಿಬಿಟ್ರೆ ಬೈಬೇಕೋ ಬೇಡೋ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅವಾಗ ಅನ್ನೆಸೆಸರಿ ಬೈಗಳಿರಲ್ಲ. ಸೊ ಇದು ಕೋಪವನ್ನು ಕಮ್ಮಿ ಮಾಡ್ಕೋಬಹುದು. ಓಕೆನಾ? ನೀವು ಕೇಳಿರ್ತೀರ ಸೂಸೈಡು ಟೆಂಡೆನ್ಸಿ ಕೇಳಿರ್ತೀರ, ಜಸ್ಟ್ 30 seconds. ಅದಕ್ಕೆ ನಮ್ಮಲ್ಲಿ ಕೆಲವರೆಲ್ಲ ಈ ಕೌನ್ಸಿಲಿಂಗ್ ಸುಮ್ಮನೆ ಮಾತಾಡ್ತಾ ಇದ್ದಾಗ ಸೂಸೈಡಿಂಗ್ ಟೆಂಡೆನ್ಸಿ ಇದೆ ಅಂದರೆ ನಾನು ಹೇಳೋದು ಒಂದೇ ಮಾತು, ನಿಮ್ಗೆ ಯಾವಾಗ ಸೂಸೈಡಿಂಗ್ ಟೆಂಡೆನ್ಸಿ ಇರುತ್ತೋ ನಂಗೊಂದ್ಸಲಿ ಫೋನ್ ಮಾಡಿಬಿಟ್ಟು ಆಮೇಲೆ ಸಾಯಿರಿ ಅಂತೀನಿ. ಫೋನ್ ಮಾಡ್ಬಿಟ್ಟು ಹೇಳಿ ಸಾಯಿರಿ ಅಂತ, ಅಷ್ಟು ಸಾಕು ನಮಗೆ. 30 seconds ಸಾಕು. ನಾವು ಅಷ್ಟರಲ್ಲಿ ಅವ್ರನ್ನ ಟಕ್ಕನ್ನು ಚೇಂಜ್ ಮಾಡಿಬಿಡ್ತೀವಿ. ಅಂದರೆ ಮೈಂಡನ್ನ ಬೇರೆ ಥರ ಯೋಚನೆ ಮಾಡೋಂಗೆ ಮಾಡ್ತೀವಿ. ಬಟ್ ಆ ಟೆಂಡೆನ್ಸಿ ಅದು ಇರುವಂಥದ್ದು. ಸೊ ನಾವು ಆ ಥರ ಒಂದೊಂದನ್ನು ನಾವು ಅಪ್ಲೈ ಮಾಡ್ಕೊಳ್ತಾ ಹೋದರೆ ಡೆಫಿನೆಟ್ಲಿ ವಿ ಕ್ಯಾನ್ ಜಸ್ಟ್ ಬಿಫೋರ್ ಡೂಯಿಂಗ್ ಸಮ್ ವರ್ಕ್, ಓಕೆ, ಜಸ್ಟ್ ಥಿಂಕ್ ಬಿಫೋರ್ ದಟ್ ಮಿನಿಟ್ ಅಷ್ಟೇ. ದಟ್ ವಿಲ್ ಸೇ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ದಟ್ ಈಸ್ ಬುದ್ಧಿ. ಓಕೆ, ಬುದ್ಧಿ ಕೆಲಸನೇ ಅದು, ಇಂಟೆಲೆಕ್ಟ್ ಅನ್ನೋದು ಅದಕ್ಕೆ. ಎಸ್. ಸೊ ಇದೆಲ್ಲ ಕಾಣಲಿಲ್ಲದೆ ಇರೋವಂಥ ಕಾಯಿಲೆಗಳು ಅಂತ ಹೇಳ್ಬೋದು. ಕಾಣುವಂಥ ಕಾಯಿಲೆಗಳು, ಈಗ ನನಗೆ ಇನ್ಫರ್ಟಿಲಿಟಿ ಇಶ್ಯೂ ಇದೆ ಅಂತ ಹೇಳಿ, ಇಲ್ಲ ಅಂದರೆ ನಂಗೆ ಮಸಲ್ ಸ್ಟಿಫ್ನೆಸ್ ಇದೆ, ನಾನು ಆಫೀಸಲ್ಲಿ 9 to 5 ಕೂತಿರ್ತೀನಿ. ಸೊ ಲೆಟ್ಸ್ ಡೂ ಇಟ್ ದಿಸ್ ವೇ. ಈಗ 9 to 5 ಜಾಬ್ ಮಾಡ್ತಿರ್ತಾರೆ, ಕೂತ್ಕೋಬೇಕು, ಅವ್ರ ಕಂಪ್ಯೂಟರ್ ಮುಂದೆ ಮಾಡ್ತಾನೆ ಇರಬೇಕು. ಸೊ ನಿಮ್ಮ ಹತ್ರ ಏನಾದರೂ ಒಂದು 5 ಲಿಟಲ್ ಎಕ್ಸಸೈಸಸ್ ಇದೆಯಾ ಟು ರಿಜುವಿನೇಟ್? ಅವ್ರಿಗೆ ಅದು ಮಾಡಿಲ್ಲಪ್ಪ ಇಷ್ಟೊಂದು ವರ್ಕ್ ನಾವು ಅಂತ ಅನಿಸ್ಬೇಕು, ಆ ಥರದ್ದು ಏನಾದರೂ ಟಿಪ್ಸ್ ಇದೆಯಾ ನಿಮ್ಮ ಹತ್ರ ಕೊಡೋಂಥ? ಓಕೆ, ಬೆಸ್ಟ್ ಥಿಂಗ್ ಅಂದರೆ ಒಂದು, ಆ ಥರ ಕಂಟಿನ್ಯೂಸ್ ವರ್ಕ್ ಇದ್ದಾಗ ಟೇಕ್ ಎ ಬ್ರೇಕ್ ಫಾರ್ 5 minutes. ತಲೆ ಮೇಲೆ ತಲೆ ಬೀಳೋ ಕೆಲಸ ಇರಲಿ, ಟೇಕ್ ಎ ಬ್ರೇಕ್ ಫಾರ್ 5 minutes. ದಟ್ ಬ್ರೇಕ್ ಈಸ್ ನಾಟ್ ಫಾರ್ ದ ಆಫೀಸ್, ಅಥವಾ ದಟ್ ಬ್ರೇಕ್ ಈಸ್ ಫಾರ್ ಯು ಆ್ಯಂಡ್ ಫಾರ್ ಯುವರ್ ಬಾಡಿ ಆ್ಯಂಡ್ ಯುವರ್ ಮೈಂಡ್. ಆ ಬ್ರೇಕನ್ನು ತಗೊಳ್ಳೇಬೇಕು. ಬ್ರೇಕನ್ನು ತಗೊಳ್ಳಿಲ್ಲ ಅಂದರೆ, ಬ್ರೇಕ್ ಅಂದರೆ ಹೆಂಗೆ, ಅಗೈನ್ ಯು ಶುಡ್ ಕಮ್ ಔಟ್ ಆಫ್ ದಟ್ ಎನ್ವೈರನ್ಮೆಂಟ್. ನಾನು ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಎಲ್ಲರಿಗೂ ಡೌಟ್ ಬಂದ್ಬಿಟ್ಟಿತ್ತು. ನಾನು ಡೇ ನೈಟ್ ವರ್ಕ್ ಮಾಡ್ತಾಯಿದ್ದೆ. ನಮಗೇನದೇನೋ
ಡೇ ತಲೆ ಡಿಫ್ರೆನ್ಸೇ ಕೆಡ್ಸ್ಕೊತಾ ಇರಲಿಲ್ಲ. ಗೊತ್ತಾಗ್ತಿರ್ಲಿಲ್ಲ. ರಾತ್ರಿ ಕಂಪ್ಲೀಟಾಗಿ ವರ್ಕ್ ಮಾಡ್ತಾ ಇದ್ವಿ. ಅಲ್ಲಿ ಮಾಡ್ತಾ ಇದ್ದಾಗ ಎಲ್ಲರಿಗೂ ಡೌಟ್ ಬಂದ್ಬಿಟ್ಟಿತ್ತು, ರಾಜೇಶ್ ಎಲ್ಲೋ ಹೋಗ್ತಾರಲ್ಲ, ಇನ್ನೊಂದು ಸಿಗರೇಟ್ ಸೇದೋ ಅಭ್ಯಾಸ ಇದೆ ಅಂತ, 3-4 hours ಹೊಟ್ಟೋಗ್ತಾರೆ ಅಂತ. ಸುಮ್ಮನೆ ನಾನು ಯಾರಿಗೂ ಹೇಳ್ತಾ ಇರಲಿಲ್ಲ, ಇವನ್ ಡೈರೆಕ್ಟರ್ಗೂ ಯಾರಿಗೂ ಹೇಳ್ತಾ ಇರಲಿಲ್ಲ. ಸುಮ್ಮನೆ ನಮ್ಮ ಪಾಡ್ನ ಆಚೆ ಹೋಗ್ಬಿಡ್ತಾ ಇದ್ದೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಟೀ ಪಾಯಿಂಟ್ ಇತ್ತು. ಅಲ್ಲಿ ಹೋಗಿ ಫುಟ್ಪಾತ್ ಮೇಲೆ ಕೂತ್ಕೊಂಡು ಒಂದು ಟೀ ಕುಡ್ಕೊಂಡು, ಆವಾಗ ಏನೋ ಪ್ರಾಬ್ಲಮ್ ಇರೋದು, ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಏನೋ ಪ್ರಾಬ್ಲಮ್ ಇರೋದು, ಹೋಗಿ ನಿಧಾನಕ್ಕೆ ಟೀ ಕುಡ್ಕೊಂಡು ಸೊಲ್ಯೂಷನ್ ಹುಡ್ಕೊಂಡು ಆಚೆ ವಾಪಸ್ ಬರ್ತಾ ಇದ್ದೆ. ಓಕೆ. ಇದು ಕೆಲವ್ರಿಗೆ ಮಾತ್ರ ಗೊತ್ತಿತ್ತು. ಇನ್ ಮೆಜಾರಿಟಿ ಆಫ್ ದ ಪೀಪಲ್ ಎಲ್ಲರೂ ದೇ ನ್ಯೂ ದಟ್ ದೇ ಫೆಲ್ಟ್ ದಟ್ ಹಿ ಹ್ಯಾಸ್ ಎ ಸ್ಮೋಕಿಂಗ್ ಹ್ಯಾಬಿಟ್, ಅದಕ್ಕೋಸ್ಕರ ಆಚೆ ಹೋಗ್ತಾರೆ ಅಂತ. ಬಟ್ ದಟ್ ಈಸ್ ನಾಟ್ ದ ಕೇಸ್ ಆ್ಯಕ್ಚುಲಿ. ಸೊ ಆಫೀಸಲ್ಲಿ ನಮಗೆ ಸ್ಟಿಫ್ನೆಸ್ ಆಗೋದು, ನೆಕ್ ಸ್ಟಿಫ್ ಆಗೋದು, ಆ ಥರ ಎಲ್ಲ ಇರುತ್ತೆ. ಆಮೇಲೆ ಬಾಸು ಏನಾದರೂ ಅಂದರು ಅಂದ್ಕೊಂಡ್ರೆ ಒಂದೇ ಸರಿ ಗ್ಲೋ ಆಗೋದು, ನಮ್ಮದು ವರ್ಕ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಸೊ ದೀಸ್ ಇನ್ಕ್ಲೂಡ್ ಅ ಲಾಟ್ ಆಫ್ ಫ್ಯಾಕ್ಟರ್ಸ್. ಈ ಜಿಮ್ಗೆ ಹೋಗೋರ್ಗೂ ಆಗುತ್ತೆ, ಯೋಗ ಮಾಡೋರ್ಗೂ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬೇಕು ಅಂದರೆ ಏನು ಮಾಡ್ಬೋದು ಸರ್? ಓಕೆ, ನಮ್ಮ ದೇಹದಲ್ಲಿ ಕಾಣಿಸುವಂತಹ ಪ್ರತಿಯೊಂದು ಪ್ರಾಬ್ಲಮ್ಸ್ಗಳಿಗೂ ಮನಸ್ಸಿನ ಯಾವುದೋ ಒಂದು ಎಮೋಷನ್ ಕೂಡ ಕಾರಣ ಆಗಿರುತ್ತೆ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ಲು ಯಾರಿಗೂ ತುಂಬ ಶೋಲ್ಡರ್ ಪೇಯ್ನ್ ಬರ್ತಾಯಿದೆ ಅಂದ್ಕೊಳ್ಳಿ. ಯೂಶ್ವಲಿ ಅವ್ರ ಮನೆಯಲ್ಲಿ ಅವರೊಬ್ಬರೇ ದುಡಿಯೋರಾಗಿರ್ತಾರೆ. ಕಂಪ್ಲೀಟ್ ಫ್ಯಾಮಿಲಿ ಇದು ಏನೋ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲಿರುತ್ತೆ. ಈ ಥರ ದೇಹದ ಯಾವುದೇ ಪ್ರಾಬ್ಲಮ್ ಆಗಿರಬಹುದು, ಅದು ಮನಸ್ಸಿನ ಒಂದು ಎಮೋಷನಿಂದ ಕೂಡ ಆಗಿರುತ್ತೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಯಾವ್ಯಾವ ಎಮೋಷನಿಂದ ಯಾವ್ಯಾವ ಭಾಗದಲ್ಲಿ ಪೇಯ್ನ್ ಬರುತ್ತೆ ಅಂತ ಇದನ್ನು ಯೋಗಶಾಸ್ತ್ರದಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯೋಗಶಾಸ್ತ್ರದಲ್ಲಿ ಪಂಚಕೋಶಗಳು ಅಂತ ಬರುತ್ತೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಮನೋಮಯ ಕೋಶ. ಆ್ಯಕ್ಚುಲಿ ಅನ್ನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, 5 ಕೋಶಗಳು ಅಂತ ಬರುತ್ತೆ. ನಮ್ಮ ಮನಸ್ಸಿನಲ್ಲಿ ಏನೇನು ಚೇಂಜಸ್ ಆಗತ್ತೆ, ಓಕೆನಾ, ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ನೆಗೆಟಿವ್ ಆದಾಗ ಏನಾಗುತ್ತೆ ಅಂದರೆ ಅದು ಮನೋಮಯ ಕೋಶದಿಂದ ಪರ್ಕ್ಯುಲೇಟ್ ಆಗುತ್ತೆ ಬಾಡಿ ಒಳಗಡೆ. ಮನೋಮಯ ಕೋಶದಿಂದ ಬಾಡಿ ಒಳಗಡೆ ಪರ್ಕ್ಯುಲೇಟ್ ಆಗುತ್ತೆ. ನಿಮ್ಮ ವೀಕೆಸ್ಟ್ ಪಾಯಿಂಟನ್ನು ಕಾನ್ಸಂಟ್ರೇಟ್ ಮಾಡುತ್ತದು. ಓಕೆ, ಅರ್ಥ ಮಾಡಿಸ್ತೀನಿ. ಉದಾಹರಣೆ ಏನು ಅಂದರೆ, ಇದೊಂದು ಎಕ್ಸ್ಪೆರಿಮೆಂಟು ನಮ್ಮ ವ್ಯಾಸ ಯೂನಿವರ್ಸಿಟಿನಲ್ಲಿ ನಡೆದಂಥದ್ದು. ಓಕೆ, ಒಬ್ಬರು 60 ವರ್ಷದ ಲೇಡಿ, ಮಂಡಿ ಪೇಯ್ನ್ ಅಂತ. ಏನೇ ಟ್ರೀಟ್ಮೆಂಟ್ ಕೊಟ್ಟರು, ಏನೇ ಕೊಟ್ಟರು ಅದು 15 ದಿವಸ 20 ದಿವಸ ಟ್ರೀಟ್ಮೆಂಟ್ ಕೊಡ್ತಾರೆ, ಮಂಡಿ ಪೇಯ್ನ್ ಹೋಗ್ತಾನೇ ಇಲ್ಲ. ಆಮೇಲೆ ನಮ್ಮ ನಾಗರತ್ನ ದೀದಿ ಅಂತ ಇದ್ದಾರೆ, ಶಿ ವಾಸ್ ಅ ಸೀನಿಯರ್ ಮೋಸ್ಟ್ ಆ್ಯಕ್ಚುಲಿ, ಪದ್ಮಶ್ರೀ ಅವಾರ್ಡಿ ಕೂಡ. ಅವರು ಕೂತ್ಕೊಂಡು ಅವರನ್ನು ಮಾತಾಡ್ಸಿದ್ರು, ಆ ಲೇಡಿಯನ್ನು ಮಾತಾಡ್ಸಿದ್ರು. ಹೀಗೆ ಮಾತಾಡ್ಸ ಒಂದು 2-3 ದಿವಸ ನಿಯರ್ಲಿ ಮಾತಾಡ್ಸಿದ್ದಾರೆ. ಮಾತಾಡಿಸಿ ಶಿ ವೆಂಟ್ ಟು ಹರ್ ಚೈಲ್ಡ್ಹುಡ್. ಅಂದರೆ ಅವಳು, ಆ ಲೇಡಿಗೆ 6 ವರ್ಷ ಇದ್ದಾಗ ಬಿದ್ದು ಪೆಟ್ಟಾಗಿದ್ದು ಆ ಥಾಟ್ ಮನಸ್ಸಿನಲ್ಲಿ ಕೂತಿತ್ತು. ಅದು ಥಾಟ್, ಆ ಒಂದು ಬೇಜಾರು ಅವ್ರ ಮುಂದೆ ತಕ್ಷಣ ಹೊರ ಹಾಕಿದ ತಕ್ಷಣ ನೆಕ್ಸ್ಟ್ ಡೇಯಿಂದ ಮಂಡಿ ಪೇಯ್ನ್ ಇಲ್ಲ. ಸೊ ದಿಸ್ ಈಸ್ ಹೌ ಇಟ್ ಎಫೆಕ್ಟ್ಸ್ ಬಾಡಿ. ಸೊ ಮನಸ್ಸಲ್ಲೂ ಗಾಯ ಆಗಿರುತ್ತೆ, ಆ ಗಾಯದ ಜೊತೆಗೆ ಅದು ಸುಪ್ತ ಮನಸ್ಸಿನಲ್ಲಿ ಕೂತಿರುತ್ತೆ. ಓಕೆ, ಇಟ್ ವಿಲ್ ನಾಟ್ ಬಿ ಸೂಪರ್ಫಿಷಿಯಲ್, ನಿಮಗೆ ಜ್ಞಾಪಕ ಇಲ್ಲದೆ ಇರಬಹುದು, ಸೂಪರ್ಫಿಷಿಯಲ್ ಆಗಿ ಕೂತಿರುತ್ತೆ. ಸೊ ಅದು ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿ ನಮಗೆ ಈಗಿನ ಜನ್ರೇಷನ್ಗೆ ಆಗ್ತಾ ಇರೋ ಪ್ರಾಬ್ಲಮ್ಮು ಇದನ್ನೇ. ಓಕೆನಾ, ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಯಾವುದೋ ಒಂದು ಇದು ಮಾಡ್ತಾ ಇದ್ದೀವಿ ಅಂದರೆ ಆ ಥಾಟ್ಸ್ಗಳು ಒಳಗಡೆ ಕೂರೋದಕ್ಕೆ ಬಿಡಬಾರ್ದು. ಅದಕ್ಕೆ ನಾನು ಹೇಳಿದ್ದು ಟೇಕ್ ಎ ಬ್ರೇಕ್ ಅಂತ. ಮತ್ತೆ ಚೇಂಜ್ ದ ಸ್ಪೇಸ್. ಇವಾಗ 2 ನಿಮಿಷದ ಮುಂಚೆ ನಾವು ಮಾಡಿದ್ವಲ್ಲ, ಚೇಂಜ್ ದ ಸ್ಪೇಸ್. ಯಾಕೆಂದರೆ ಆ ಭಾವನೆಗಳು ಅಥವಾ ಆ ಥಾಟ್ಸು ಅಲ್ಲಿ ಕೂತಿರುತ್ತೆ. ನೀವು ಆ ಕೆಲಸ ಮಾಡೋದು ನಿಲ್ಲಿಸಿ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರು ಅದೇ ತಲೆನ ನೋಡ್ತಾ ಇರುತ್ತೆ. ಇದೇ ಕಾರಣಕ್ಕೆ ನಾನು ಆನ್ಲೈನ್ ಯೋಗವನ್ನು ಪ್ರಿಫರ್ ಮಾಡಲ್ಲ. ತುಂಬ ಬಲವಂತ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ನಿಮ್ಮ ಇಷ್ಟ ಮಾಡ್ಕೊಳ್ಳಿ ಅಂತೇಳಿ ಮಾಡಿಸ್ತೀನಿ. ಅದರ್ವೈಸ್ ಐ ಡೋಂಟ್ ಸಜೆಸ್ಟ್ ದೆಮ್ ಆನ್ಲೈನ್ ಯೋಗ. ಯಾಕೆ ಅಂದರೆ ಅದು ನಿಮ್ಮ ಮನೆ, ಹೌದಾ? ಇವಾಗ ಯಾವುದಾದ್ರೂ ಒಂದು ಗುಹೆಗೆ ಹೋಗ್ಬಿಟ್ಟು ಯಾವುದಾದ್ರೂ ಸಿಂಹನ ಪಳಗ್ಸಕ್ಕಾಗತ್ತಾ? ಆಗಲ್ಲ, ಹೊರಗೆ ತರಬೇಕು ಆ ಕೆಲಸ. ಯಾಕೆಂದರೆ ನೀವು ನಿಮ್ಮ ಮನೆಯಲ್ಲಿದ್ದಾಗ ನಿಮ್ಮದೇ ಮನೆ, ನಿಮ್ಮದೇ ಥಾಟ್ಸು, ನಿಮ್ಮದೇ ಫ್ಯಾಮಿಲಿ, ಅದರ ಥಾಟ್ಸು ಎಲ್ಲ ಅಲ್ಲೇ ಇರುತ್ತೆ. ನೀವು ಎಷ್ಟೇ ಯೋಗ ಮಾಡ್ತೀನಿ ಅಂದ್ರೂ ಆ ಮನಸ್ಸಿಗೆ ಸಮಾಧಾನ ಅನ್ನೋದು ಸಿಗೋದಿಲ್ಲ.
ಸೊ ಅದು ಸಿಗಬೇಕು ಅಂದರೆ ಹೊರಗಡೆ ಬರಬೇಕು. ಸೊ ಚೇಂಜ್ ಈ ಥರ ಇದೆಲ್ಲ ಕೆಲವು ಪ್ರಾಬ್ಲಮ್ಗಳಾದಾಗ ಆಫೀಸಲ್ಲಿ ಚೇಂಜ್ ಸ್ಪೇಸ್, ಆ ಜಾಗ ಕೂತಿರುವಂತಹ ಜಾಗವನ್ನು ಬಿಟ್ಬಿಟ್ಟು ಒಂದು ಬ್ರೇಕ್ ತೊಗೊಂಬಿಡಿ. ಸೊ ದಟ್ ಮೇಕ್ಸ್ ಯು ಕಾಮ್. ಆಮೇಲೆ ಸ್ವಲ್ಪ ಬುದ್ಧಿಯನ್ನು ಅಪ್ಲೈ ಮಾಡಿ ಇದಕ್ಕೆ ರಿಯಾಕ್ಟ್ ಮಾಡಬೇಕೋ ಬೇಡವೋ ಅನ್ನೋದನ್ನು ಯೋಚನೆ ಮಾಡಿಬಿಟ್ರೆ ಇಟ್ ವಿಲ್ ಸೇ. ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದರೆ, ಯೋಗದಲ್ಲಿ ಸೂರ್ಯ ನಮಸ್ಕಾರ ಇಲ್ಲ. ಸೂರ್ಯ ನಮಸ್ಕಾರ ಇಲ್ವಾ ಸರ್? ಫಸ್ಟ್ ಅದನ್ನೇ ಹೇಳ್ಕೊಡ್ತಾರೆ ಸರ್. ಅದಕ್ಕೆ ಇಂಟ್ರೆಸ್ಟಿಂಗ್ ಸಂಗತಿ ಇದು. ಓಕೆ. ಯೋಗದಲ್ಲಿ ಸೂರ್ಯ ನಮಸ್ಕಾರ ಅನ್ನೋದಿಲ್ಲ. ಅಂದರೆ ನಾನು ಹೇಳ್ತಾ ಇರೋದು ಮೂಲ ಸಂಹಿತೆ ಯೋಗದಲ್ಲಿ ಎಲ್ಲೂ ಸೂರ್ಯ ನಮಸ್ಕಾರ ಇಲ್ಲ. ಓಕೆ. ಮತ್ತು ನೀವು ಕೇಳ್ಬೋದು, ಏನು ಸರ್ ಇದು ಹಿಂಗೆ ಹೇಳ್ಬಿಡ್ತೀರಾ, ಕೂತಿದ ಕಡೆ ನಿಂತಿದ ಕಡೆ ಬರೀ ಸೂರ್ಯ ನಮಸ್ಕಾರನೇ ಮಾಡಿಸ್ತಾರಲ್ಲ ಅಂತ. 108 ಸೂರ್ಯ ನೀವು ಟೀಚರ್ ಆಗಿ ನೀವೇನಾದ್ರು ಸೂರ್ಯ ನಮಸ್ಕಾರ ಮಾಡಿಸಿಲ್ಲ ಅಂದರೆ ಅವ್ರು ಯೋಗನೇ ಬರಲ್ಲಪ್ಪ ಅಂದ್ಬಿಡ್ತಾರೆ. ಸೊ ಇಲ್ಲಿ ದೇರ್ ಇಸ್ ನೋ ಸೂರ್ಯ ನಮಸ್ಕಾರ ಇನ್ ಯೋಗ. ಯಾಕಪ್ಪ ಅಂದರೆ ಯೋಗ ಈಸ್ ಬೇಸ್ಡ್ ಆನ್ ಸಾಂಖ್ಯ ಫಿಲಾಸಫಿ. ಸಾಂಖ್ಯ ಫಿಲಾಸಫಿನಲ್ಲಿ ಯಾವುದೇ ಗಾಡ್ನ ನಾವು ಪ್ರೇಸ್ ಮಾಡಲ್ಲ. ಅಂದರೆ ಪುರುಷ ಆ್ಯಂಡ್ ಪ್ರಕೃತಿಯನ್ನು ಅರ್ಥ ಮಾಡ್ಕೊತೀವಿ ಹೊರತು ಈ ಗಾಡ್ ಗಣೇಶ, ಸೂರ್ಯದೇವ ಆ ಥರ ಏನೂ ಇಲ್ಲ. ಓಕೆ, ಇಟ್ಸ್ ಅ ಪ್ರಕೃತಿ ಅಷ್ಟೇ. ಓಕೆ, ಸೊ ಸೂರ್ಯ ನಮಸ್ಕಾರ ಮತ್ತು ಸೂರ್ಯ ನೀವು ಕೇಳ್ಬೋದು, ಸೂರ್ಯ ನಮಸ್ಕಾರ ಮತ್ತು ಯಾಕೆ ಬಂದಿದೆ ಅಂದರೆ ಎಲ್ಲೋ ಮಧ್ಯದಲ್ಲಿ ಸೇರಿಕೊಂಡಿದೆ ಅಷ್ಟೇ ಅದು. ಓಕೆ, ಸೂರ್ಯ ನಮಸ್ಕಾರ ಥರ 12 ನಮಸ್ಕಾರಗಳಿದೆ. ಹೌದಾ? ಗಣಪತಿ ನಮಸ್ಕಾರ ಇದೆ, ಹಿಮಾಲಯ ಗಣಪತಿ ನಮಸ್ಕಾರ ಇದೆ, ಶಿವ ನಮಸ್ಕಾರ ಇದೆ, ಸ್ಕಂದ ನಮಸ್ಕಾರ ಇದೆ, ದುರ್ಗಾ ನಮಸ್ಕಾರ ಇದೆ, ವಿಷ್ಣು ನಮಸ್ಕಾರ ಇದೆ. ಓಕೆ. ಇನ್ನು ಟೋಟಲಾಗಿ ಒಂದು 12 ಇದೆ. ಯಾಕಪ್ಪ ಸೂರ್ಯ ನಮಸ್ಕಾರ ಫೇಮಸ್ಸು ಅಂದರೆ ಈಸಿಯೆಸ್ಟು. ಓ ಹೌದಾ ಸರ್? ಈಸಿಯೆಸ್ಟ್. ಅದರಿಂದ ಸೂರ್ಯ ನಮಸ್ಕಾರ ನಾಟ್ ರಿಕ್ವೈರ್ಡ್. ಅಂದರೆ ಆ್ಯಕ್ಚುಲಿ ಮಾಡಲೇಬೇಕು ಅಂತೇನಿಲ್ಲ. ಕೆಲವು ಯೋಗ ಸ್ಕೂಲ್ಗಳು ಏನು ಮಾಡತ್ತೆ ಅಂದರೆ ಸೂರ್ಯ ನಮಸ್ಕಾರ ದೇ ಕನ್ಸಿಡರ್ ಇಟ್ ಆ್ಯಸ್ ಲೂಸನಿಂಗ್ ಎಕ್ಸಸೈಸ್. ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಮಾಡೋದ್ರಲ್ಲಿ ತಪ್ಪಿಲ್ಲ, ಬಟ್ ವಿಷಯ ಸರಿಯಾಗಿ ತಿಳ್ಕೊಬೇಕು. ಓಕೆ, ಸೂರ್ಯ ನಮಸ್ಕಾರ ಅನ್ನೋದು ಯಾವುದೇ ಪತಂಜಲಿ ಯೋಗ ಸೂತ್ರದಲ್ಲಾಗಲಿ, ಘೇರಣ್ಯ ಸಂಹಿತದಲ್ಲಾಗಲಿ, ಶಿವ ಸಂಹಿತನಲ್ಲಾಗಲಿ, ಅಥವಾ ಗೋರಕ್ಷ ಸಂಹಿತನಲ್ಲಾಗಲಿ, ಅಥವಾ ಹಠಯೋಗದಲ್ಲಾಗಲಿ ಯಾವ ಬುಕ್ಕಲ್ಲೂ ಸೂರ್ಯ ನಮಸ್ಕಾರ ಇಲ್ಲ. ಓಕೆನಾ? ಇದೊಂದು ಮಿತ್, ಎಗೇನ್ ಕನ್ಫ್ಯೂಷನ್ ಸುಮಾರು ಜನಕ್ಕೆ ಇರುತ್ತೆ. ಆಮೇಲೆ ಸೊ ಏನು ಮಾಡಬೇಕು ಬೇಸಿಕ್ ಎಕ್ಸಸೈಸಸ್ ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ಮೇನ್ ಮಾಡಬೇಕಾಗಿರೋದು ಏನು ಅಂದರೆ ಶುಚಿಭೂತರಾಗಿ, ಫಿಸಿಕಲ್ಲು ಮೆಂಟಲ್ಲು ಎಲ್ಲ ಶುಚಿಯಾಗಿದ್ದು ಸಿಂಪಲ್ 3-4 ಎಕ್ಸಸೈಸ್ ಮಾಡಿದ್ರೆ ಸಾಕು. ಓಕೆನಾ? ಸಿಂಪಲ್ ಆಗಿರೋದು ಅರ್ಧ ಕಟಿ ಚಕ್ರಾಸನ, ಇಲ್ಲಾಂದರೆ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಇರೋರು, ನಾನು ಯೂಶಲಿ ನಮ್ಮ ಕ್ಲಾಸಲ್ಲಿ ನಾನು ಸಜೆಸ್ಟ್ ಮಾಡೋದೇನು ಅಂದರೆ, ನೀವು ಚಕ್ರಾಸನ, ಸರ್ವಾಂಗಾಸನ ಮತ್ತು ಶೀರ್ಷಾಸನ ಈ 3 ಕಲ್ತ್ಬಿಟ್ರೆ ಬೇರೆ ಯಾವುದು ಬೇಡ. ಓಕೆ. 3 ಕಲ್ತ್ಬಿಟ್ರೆ ಸಾಕು, ಬೇಕಾದಷ್ಟಾಯಿತು. ಏನು ಮಾಡುತ್ತೆ ಸರ್ ಆ ಆಸನಗಳು? ಅಲ್ಲ, ಎಲ್ಲನೂ ಇಟ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್, ಬಟ್ ದಟ್ ಮೂರು ಮೇಕ್ಸ್ ಯುವರ್ ಬಾಡಿ ಕಂಪ್ಲೀಟ್ ಫ್ಲೆಕ್ಸಿಬಲ್. ಓಕೆ ಓಕೆ. ಬಟ್ ಸ್ವಲ್ಪ ಕಷ್ಟ ಕಲಿಯೋದು. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕು ಅಂದರೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಆಸನಗಳನ್ನೆಲ್ಲ ಕಲಿತು ಆಮೇಲೆ ಈ 3ನ್ನ ಫೈನಲೈಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಬೇಕು. ಇದು ಮಾಡ್ಕೊಳ್ಳೋದು ಇದೊಂದು ಕಲ್ತು ಬಿಟ್ರೆ ಆರಾಮಾಗತ್ತೆ. ಮತ್ತು ಕೂತ್ಕೊಳ್ಳೋದಕ್ಕೆ ಪದ್ಮಾಸನ ಅಥವಾ ಸಿದ್ಧಾಸನ ಅದನ್ನು ಇದು ಮಾಡ್ಕೋಬೇಕು. ಏನು ಅಂದರೆ ಸ್ಟ್ರೆಂತ್ ಅಂದರೆ ಕೂತ್ಕೊಳ್ಳೋಕ್ಕೆ ಪ್ರಾಕ್ಟೀಸ್ ಮಾಡ್ಕೋಬೇಕು. 1 hour ವಿತೌಟ್ ಬೆಂಡಿಂಗ್ ಯುವರ್ ಬ್ಯಾಕ್ ಯು ಶುಡ್ ಸಿಟ್. ಓಕೆ, ಸೂಪರ್. ಬಟ್ ಆ ಥರ ಕೂತ್ಕೊಂಡ್ಬಿಟ್ರೆ ಸಾಕು. ಇದನ್ನು ಅಭ್ಯಾಸ ಮಾಡ್ಕೊಂಬಂದ್ಬಿಟ್ರೆ ಕಾಮ್ನೆಸ್ಸು ಎಲ್ಲ ಅದ್ರ ಪಾಡ್ಗೆ ಅದೇ ಬಂದ್ಬಿಡುತ್ತೆ. ಬಟ್ ಅಭ್ಯಾಸ ಮಾಡಬೇಕಷ್ಟೆ. ಓಕೆ, ಸೂಪರ್. ತುಂಬ ಈಸಿಯಾಗಿ ಹೇಳ್ಕೊಟ್ರಿ ಸರ್ ನಮಗೆ ಇವತ್ತು ಯೋಗನ. ಸೊ ನಿಮ್ಗೇನಾದರೂ ಒಂದು ಮೆಸೇಜ್ ಹೇಳಬೇಕಾಗಿದೆ ಈ ಜನ್ರೇಷನ್ ಅವ್ರಿಗೆ, ಬಿ ಎಟ್ ನಿಮ್ಮ ಮೆಂಟಲ್ ಸ್ಟೆಬಿಲಿಟಿಗೋಸ್ಕರ, ಬಾಡಿ ವೈಸ್ ಸ್ಟೆಬಿಲಿಟಿ ಆಗಬೇಕು, ಇಲ್ಲಾಂದರೆ ನಿಮ್ಮದು ಪ್ರೋಗ್ರೆಸಿವ್ ಆಗಿ ನಿಮ್ಮ ಥಾಟ್ ಇರಬೇಕು, ಡಿಸಿಪ್ಲಿನ್ ಬರಬೇಕು ಲೈಫಲ್ಲಿ, ಈ ಥರ ಎಲ್ಲ ಹೇಳಬೇಕು ಅಂದರೆ ಈ ಜನ್ರೇಷನ್ ಅವ್ರಿಗೆ ಸರ್ ನಿಮ್ಮ ಯೋಗಿಕ್ ವೇನಲ್ಲಿ ಹೇಳಬೇಕಂದ್ರೆ ಏನು ಹೇಳ್ತೀರಾ? ನಮ್ಮ ಯೋಗಕ್ಕೆ ಏನಲ್ಲಿ ಹೇಳೋದಕ್ಕಿಂತ ವಿವೇಕಾನಂದರದೊಂದು ಕೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಶೋರ್ ಸರ್. ವಿವೇಕಾನಂದರು ಯಾವಾಗಲೂ ಹೇಳೋದೊಂದು ಮಾತು, ನಾಟ್ ಎಟ್ 16 ನೆವರ್ ಎಟ್ 60 ಅಂತ. ನೀನು 16ನೇ ವಯಸ್ಸಿನಲ್ಲಿ ಮಾಡಲಿಲ್ಲ ಅಂದರೆ 60 ವರ್ಷ ಆದರೆ ಏನು ಮಾಡಿದ್ರು ನೀನು ಮಾಡಲ್ಲ ಅಂತ. ಅಂದರೆ ಇಟ್ ಈಸ್ ನಾಟ್ ದ ನಂಬರ್ ಐ ಆಮ್ ಟೆಲ್ಲಿಂಗ್. ಓಕೆ, ನಂಬರ್ ಅಲ್ಲ. ಅಂದರೆ ಸರ್ ನನಗಿವಾಗ 30 ವರ್ಷ ಆಗೋಯ್ತು, 35 ವರ್ಷ ಆಗೋಯ್ತು, ನಾನೇನು ಮಾಡಿಲ್ಲ ಸರ್, ಅದೆಲ್ಲ ಹೇಳ್ತಾ ಇರೋದು. ನಾಟ್ ಎಟ್ 16 ಅಂದರೆ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಅಂತ.
ನೀನು ಯೂಶಲಿ ಇವಾಗ ನೀವು ಹೇಳೋದೆಲ್ಲ ಕೇಳಿರ್ತೀರ, ಯೋಗ ಮಾಡೋದೆಲ್ಲ ಇವಾಗೆಲ್ಲ ರೀ 60 ವರ್ಷಕ್ಕೆ ಮಾಡೋದು, ಅವಾಗ ನಾನು ರಾಮಾಯಣ ಓದ್ತೀನಿ, ಅವಾಗ ಮಹಾಭಾರತ ಹೋಗ್ತೀನಿ, ಅವಾಗ ಭಗವದ್ಗೀತೆ ಓದ್ತೀನಿ, ಫುಲ್ಲು ಫ್ರೀಯಾಗಿ ಇದ್ಬಿಡ್ತೀನಿ, ಅವಾಗ ರಿಟೈರ್ಡ್ ಆದ್ಮೇಲೆ ಇನ್ನೇನು ಕೆಲಸ ಅದೇ ಮಾಡ್ತೀನಿ. ಇಟ್ ನೆವರ್ ಹ್ಯಾಪನ್ಸ್. ಸೊ ವಾಟ್ ಎವರ್ ಯು ವಾಂಟ್ ಟು ಸ್ಟಾರ್ಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಕೀಪ್ ದಿಸ್ ಥಿಂಗ್ ಇನ್ ಮೈಂಡ್. ನಾಟ್ ಎಟ್ 16, ನೆವರ್ ಎಟ್ 60. ಸೊ ಮಾಡೋದೇ ಇಲ್ಲ. ನೀವು 60 ವರ್ಷಕ್ಕೆ ಏನು ಮಾಡಿದ್ರು ಮಾಡೋದಿಲ್ಲ. ಇವಾಗಿಂದ ಪ್ರಾಕ್ಟೀಸ್ ಮಾಡ್ಕೊಂಡೋದ್ರೆ ಮಾಡ್ತೀರಾ. ಯಾಕೆ ಇದು ಮಾತು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನಕ್ಕೆ ಅಯ್ಯೋ ಇವಾಗ ತುಂಬ ಕೆಲಸ ಮಾಡ್ತಾ ಇದ್ದೀನಿ, ಕೆರಿಯರ್ ಒಂದು ಇಂಪಾರ್ಟೆಂಟು, ಈ ಬಿಸಿ ಅಂದ್ಬಿಟ್ಟು 45 ವರ್ಷ ಕಳೆದುಬಿಡ್ತಾರೆ, 30-40 ವರ್ಷ ಕಳೆದುಬಿಡ್ತಾರೆ. ಅದಾದಮೇಲೆ ದೇ ಆರ್ ನಾಟ್ ಏಬಲ್ ಟು ಕೋಪ್ ಅಪ್ ವಿತ್ ದ ನೆಕ್ಸ್ಟ್ ಅದರ್ ಜನರೇಷನ್ಸ್. ಕಲ್ತಿರಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ರಿಟೈರ್ಡ್ಮೆಂಟ್ ಮೆಂಟಾಲಿಟಿಗೆ ಬಂದುಬಿಟ್ಟಿರ್ತಾರೆ. ಅವಾಗ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಬೇರೆಯವ್ರ ಜೊತೆ ಸಹಕರಿಸಿ ಕೆಲಸ ಮಾಡ್ತೀನಿ ಅಂದರೆ ಅದಾಗೋದಿಲ್ಲ, ಯಾಕೆಂದರೆ ಇವ್ರು ಸ್ಲೋ ಆಗಿರುತ್ತೆ ಅವಾಗ. ಸೊ ಈ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ಬೆಟರ್ ನಾಟ್ ಅಟ್ 16, ನೆವರ್ ಅಟ್ 60 ಜ್ಞಾಪಕ ಇಟ್ಕೊಂಡು ಎಷ್ಟು ಬೇಗ ವಿಷಯಗಳನ್ನು ಕಲಿಯೋಕ್ಕಾಗತ್ತೆ ವಿತ್ ನಾಲೆಡ್ಜ್ ಕಲಿತ್ಕೊಂಡು ಬಿ ಹ್ಯಾಪಿ ಅಷ್ಟೇ ಲೈಫಲ್ಲಿ. ನಿಮಗೆ ಅದು ಗೊತ್ತಿರಬಹುದು, ನಾಡಿ ಶುದ್ಧಿ ಅಂದರೆ ಅಥವಾ ನಾಡಿ ಶೋಧನ ಅಥವಾ ಪ್ಯೂರಿಫಿಕೇಷನ್ ಅಂದರೆ ಏನಂದರೆ, ಏನಕ್ಕೆ ಮಾಡಬೇಕು ಅಂದರೆ, ನಾಡಿ ಅನ್ನೋದು ಪ್ರಾಣವಾಯು ಸಂಚಾರ ಮಾಡುವಂತಹ ಜಾಗ. ಓಕೆನಾ, ಅದ್ರ ಪಾತ್. ಓಕೆ, ಸಮಟೈಮ್ಸ್ ಅದು ನರ್ವ್ಸ್ ಅಂತಾರೆ, ಬಟ್ ಅದನ್ನು ಎಕ್ಸಾಕ್ಟಾಗಿ ನರ್ವ್ ಅಂತಲೂ ಹೇಳೋಕ್ಕಾಗಲ್ಲ. ಓಕೆ, ಇಟ್ ಈಸ್ ನಾಡಿ ಪ್ರಾಣವಾಯು ಸಂಚಾರ ಮಾಡುವಂಥ ಜಾಗ ಅಂತ, ಅಥವಾ ಆ ಪಾತ್ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರಬಹುದು, ಬೆಂಗಳೂರವ್ರಿಗೆ ಇದು ಚೆನ್ನಾಗಿ ಗೊತ್ತಿರುತ್ತೆ, ಬೆಂಗಳೂರು ಮೈಸೂರು ಓಡಾಡಿರೋರಿಗೆ. ಇವಾಗಾದರೆ ಎಕ್ಸ್ಪ್ರೆಸ್ ವೇ ಬಂದುಬಿಟ್ಟಿದೆ. ಓಕೆ, ಆವಾಗ ಮಾಮೂಲಿ ಬೆಂಗಳೂರು ಹೈವೇ ಇತ್ತಲ್ಲ, ಮೈಸೂರು ಟು ಬೆಂಗಳೂರು ಹೈವೇ ಅಥವಾ ಬೆಂಗಳೂರು ಟು ಮೈಸೂರು ಹೈವೇ, ಇಲ್ಲಿಂದ ಮಂಡ್ಯಗೆ ಸುಮಾರು ಒಂದು 80 ಕಿಲೋಮೀಟ್ರು. ಓಕೆನಾ, ಬಟ್ ಒಂದು ಸರ್ವೆ ಪ್ರಕಾರ ಐ ಥಿಂಕ್ 2000 2010 ಒಂದು ಸರ್ವೆ ಮಾಡಿದರು. ಏನು ಅಂದರೆ 78 ಹಂಪ್ಗಳಿತ್ತು ಇಲ್ಲಿಂದ ಮಂಡ್ಯಗೆ. 80 ಕಿಲೋಮೀಟ್ರು, 78 ಹಂಪ್ಗಳು. ಏನಾಗುತ್ತೆ ಹೇಳಿ ಅವಾಗ? ಟೈಮು ಜಾಸ್ತಿ ಆಗುತ್ತೆ, ಹೋಗೋಕ್ಕೂ ಗಾಡಿ ಏನಾಗುತ್ತೆ ಪ್ರಾಬ್ಲಮ್ಮು? ಹೋಗುತ್ತೆ ಸರ್, ಪಿಕಪ್ ತಗೊಳ್ಳಲ್ಲ. ಸೊ ಇವಾಗ ನನ್ನ ದೇಹದಲ್ಲಿ ಬ್ರೇಕ್ ಹಾಕ್ತಾ ಇರಬೇಕು, ಬ್ರೇಕ್ ಹಾಕಬೇಕು ಮತ್ತು ಎಕ್ಸಿಲೇಟರ್ ಕೊಡಬೇಕು, ಪಿಕಪ್ ಬೇಗ ತಗೊಳ್ಳಲ್ಲ. ಇನ್ನೇನು ಪಿಕಪ್ ತಗೊಂತು ಅನ್ನೋ ಟೈಮ್ಗೆ ಇನ್ನೊಂದು ಹಂಪ್ ಬಂದಿರುತ್ತೆ. ನನ್ನ ದೇಹದಲ್ಲೂ ಅಷ್ಟೇ ಪ್ರಾಣವಾಯು ಸಂಚಾರ ಮಾಡುವಂತಹ ಜಾಗದಲ್ಲಿ ಪ್ರಾಣಿಕ್ ಬ್ಲಾಕ್ಸ್ ಅಂತ ಇರುತ್ತೆ. ಏನು ಪ್ರಾಣಿಕ್ ಬ್ಲಾಕ್ಸ್ ಅಂದರೆ, ಇವಾಗ ನೋಡಿ, ಇವಾಗ ಆವಾಗಲೇ ಹೇಳಿದೆ ನಾನು, ಕೂತ್ಕೋಬೇಕು ಅಂತ ಹೇಳಿದೆ, ಹೌದಾ? ಕೂತ್ಕೊಂಡ್ರೆ ಒಂದೇ ಸ್ಟೇಬಲ್ ಆಗಿ ಕೂತ್ಕೋಬೇಕು. ನಾವೊಂದು ಅರ್ಧ ಗಂಟೆ ಕೂತಿದ ತಕ್ಷಣ ಹಿಂಗೆ ಮಾಡ್ತೀವಿ, ಹೌದಾ? ಇದೆಲ್ಲ ಯಾಕೆ ಅಂದರೆ ಬಿಕಾಸ್ ಆಫ್ ನಾಡಿ ಬ್ಲಾಕ್ಸ್ ಅಥವಾ ಪ್ರಾಣಿಕ್ ಬ್ಲಾಕ್ಸ್. ಸೊ ಇದನ್ನೆಲ್ಲ ಕ್ಲಿಯರ್ ಮಾಡೋದು ಅಂದರೆ ನಾಡಿ ಶೋಧನ ಪ್ರಾಣಾಯಾಮ ಮಾಡಿದಾಗ ನಾಡಿ ಶೋಧನೆ ಕ್ಲಿಯರ್ ಆಗುತ್ತೆ. ಸೊ ಆ ಪ್ರಾಣಿಕ್ ಬ್ಲಾಕ್ಸ್ ಎಲ್ಲ ಕ್ಲಿಯರ್ ಆಗಿ 72,000 ನಾಡಿಗಳಲ್ಲಿ ಪ್ರಾಣ ಹರಿಯೋದಕ್ಕೆ ಶುರುವಾಗುತ್ತೆ. ಅದು ಒಂದು ಸಿದ್ಧಿ. ಓಕೆ, ದಟ್ ಈಸ್ ಅಬೌಟ್ ನಾಡಿ ಶೋಧನ ಪ್ರಾಣಾಯಾಮ. ಓಕೆ ಸರ್. ಸೊ ಇವಾಗ ಯೋಗನ ತುಂಬ ರಿಲಿಜಿಯನ್ ಬೇಸ್ಡ್ ಅಂತ ತಗೊತಾರೆ. ಇಟ್ಸ್ ಬೇಸ್ಡ್ ಆನ್ ಹಿಂದೂಯಿಸಮ್ ಅಂತ ಹೇಳ್ತಾರೆ. ಸೊ ಇಸ್ ಇಟ್ ದ ರೈಟ್ ವೇ ಟು ಟೇಕ್ ಇಟ್, ಆರ್ ಹೌ ಡು ವಿ ಟೇಕ್ ಇಟ್? ತುಂಬ ಜನ ಇದು ಪ್ರಾಬ್ಲಮ್ ಇದೆ. ನಾನು ಸುಮಾರು ಕಡೆ ಹೋಗಿದ್ದೀನಿ, ಸುಮಾರು ಕಡೆ ಕಾಲೇಜ್ಗಳಲ್ಲಿ ಹೋದಾಗ ಸುಮಾರು ಕಡೆ ಪ್ರಾಬ್ಲಮ್ ಇದೆ. ಕೆಲವರು ಓಂಕಾರ ಹೇಳಲ್ಲ ಅಂತಾರೆ, ಯಾಕೆಂದರೆ ಇಟ್ಸ್ ಹಿಂದೂ, ಇದು ನಾವು ಹೇಳಲ್ಲ ಅಂತಾರೆ. ಈ ಥರ ಎಲ್ಲ ಕೆಲವು ಪ್ರಾಬ್ಲಮ್ಗಳಿದೆ. ನಾನು ಹೇಳೋದು, ದೇ ಶುಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದೇ ಶುಡ್ ಬಿ ಓಪನ್ ಫಾರ್ ದ ನಾಲೆಡ್ಜ್. ಸಿ, ನಾನು ಅವಾಗಲೇ ಹೇಳಿದ್ದೀನಿ, ಯೋಗದಲ್ಲಿ ಯಾವುದೇ ದೇವರಿಲ್ಲ, ಬಿಕಾಸ್ ಇಟ್ ಈಸ್ ಬೇಸ್ಡ್ ಆನ್ ದ ಸಾಂಖ್ಯ ಫಿಲಾಸಫಿ. 6 ಫಿಲಾಸಫೀಸ್ ಆಫ್ ಹಿಂದೂ ಸಿಸ್ಟಮ್ ಅಂತ ಬರುತ್ತೆ. ಓಕೆನಾ, ನ್ಯಾಯ, ವೈಶೇಷಿಕ, ಯೋಗ, ಸಾಂಖ್ಯ, ಉತ್ತರ ಮೀಮಾಂಸಾ, ಪೂರ್ವ ಮೀಮಾಂಸಾ, 6 ಫಿಲಾಸಫೀಸ್ ಆಫ್ ಹಿಂದೂ ಸಿಸ್ಟಮ್. ಇದನ್ನು ಆಸ್ತಿಕ ಫಿಲಾಸಫೀಸ್ ಅಂತ ಕರಿತೀವಿ. ಜೈನಿಸಮ್, ಬುದ್ಧಿಸಮ್, ಚಾರ್ವಾಕಿಸಮ್, ಇದನ್ನು ನಾಸ್ತಿಕ ಫಿಲಾಸಫೀಸ್ ಅಂತ ಕರಿತೀವಿ. ಓಕೆನಾ, ನಾವು ಯೂಶಲಿ ಏನು ಅಂದ್ಬಿಡ್ತೀವಿ, ನಾಸ್ತಿಕ ಫಿಲಾಸಫೀಸ್ ಅಂದಿದ ತಕ್ಷಣ ದೇ ಡೋಂಟ್ ಬಿಲೀವ್ ಇನ್ ಗಾಡ್. ಹೌದಾ? ಎಲ್ಲ ನ್ಯೂಸ್ ಚಾನಲ್ ಕೂತ್ಕೊಂಡ್ಬಿಟ್ರೆ ದಟ್ಸ್ ವಾಟ್, ಐ ಡೋಂಟ್ ಬಿಲೀವ್ ಇನ್ ಗಾಡ್, ಐ ಆಮ್ ನಾಸ್ತಿಕ. ನೋ, ಅದಲ್ಲ. ಏನು ಹೇಳುತ್ತೆ ಅಂದರೆ, ವಾಟ್ ನಾಸ್ತಿಕ ಫಿಲಾಸಫಿ ಸೇಸ್ ಈಸ್, ನಾಸ್ತಿಕ ಫಿಲಾಸಫಿ ಜೈನಿಸಮ್ ಆಗಿರ್ಬೋದು, ಬುದ್ಧಿಸಮ್ ಆಗಿರ್ಬೋದು, ಚಾರ್ವಾಕಿಸಮ್ ಆಗಿರ್ಬೋದು, ಏನೋ ಒಂದು ಶಕ್ತಿ ಇದೆ. ಓಕೆ, ಆ ಶಕ್ತಿಯನ್ನು ಪಡಿಬೇಕಾದ್ರೆ
ನೀವು ವೇದಗಳೆಲ್ಲ ಓದಿ ಮಾಡ್ತಿರಲ್ಲ ಮಂತ್ರ, ಅದರಿಂದ ಸಾಧ್ಯ ಇಲ್ಲ ಅಂತ ಹೇಳೋದು ನಾಸ್ತಿಕರು. ಓಕೆ. ಹೆಂಗ್ ಮಿಸ್ಇಂಟರ್ಪ್ರಿಟೇಷನ್ ಆಗಿದೆ ಗೊತ್ತಾಗ್ತಾ ಇದೆಯಾ? ನಾಸ್ತಿಕರು ಅಂದರೆ ಅವರು ಅಂದರೆ ಏನೋ ಒಂದು ಶಕ್ತಿ ಇದೆಯಪ್ಪ, ಅದನ್ನ ನೀನು ಓದೋ ಮಂತ್ರಗಳೆಲ್ಲ ಓದಿ ನಾನು ಪಡ್ಕೊತೀನಿ ಅಂದರೆ ಸಾಧ್ಯ ಇಲ್ಲ. ಓಕೆ, ಗಾಟ್. ಚಾರ್ವಾಕಿಸಮ್ ಇಸ್ ಬಿಟ್ ಡಿಫ್ರೆಂಟ್. ನಿಮ್ಗೆ ಚಾರ್ವಾಕಿಸಮಲ್ಲಿ ಬೆಸ್ಟ್ ನಿಮಗೆ ಎಕ್ಸಾಂಪಲ್ ಅಂದರೆ ನಮ್ಮ ಭಟ್ರದ್ದು ಹಾಡು ಕೇಳಿರ್ಬೋದು. ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು, ಗೋಳು ಪರದಾಟ ಯಾಕಿನ್ನು, ಬದುಕೋದ್ ಕಲಿಯೋ ಬಿಕನಾಸಿ, ನಗೋದಕ್ಕೆ ಯಾಕೆ ಚೌಕಾಸಿ, ನಗಿಸೆ ನಲಿವುದೇ ಖುಷಿ. ಬೇಸಿಕಲಿ ಆನ್ ಚಾರ್ವಾಕಿಸಮ್. ಅಂದರೆ ಹೆಂಗೋ ಜೀವನ ಮಾಡೋದಿದ್ದೇ ಇದೆ, ನಾಳೆ ಸತ್ತ ಮೇಲೆ ಏನೇನಮ್ಮ ಆಗ್ತೀಯಾ? ಏನಾಗ್ತೀಯ ಸತ್ತ ಮೇಲೆ? ಮಣ್ಣಾಗ್ತೀವಿ ಸರ್. ಅಷ್ಟೇ ಅಲ್ವಾ? ನೀವು ಸ್ವರ್ಗಕ್ಕೆ ಹೋಗ್ತೀಯ, ನರ್ಕಕ್ಕೆ ಹೋಗ್ತೀಯ, ನಾವಂತೂ ನೋಡಿಲ್ಲ. ಒಂದು ಇಡೀ ಮಣ್ಣಾಗ್ತೀಯ. ಅದಕ್ಕೆ ಜೀವನ ಎಂಜಾಯ್ ಮಾಡು ಅಂತ ಹೇಳೋದು ಚಾರ್ವಾಕಿಸಮ್. ಸೊ ಈ ಥರ ಬೇರೆ ಬೇರೆ ಫಿಲಾಸಫಿಗಳಿದೆ. ಅದರಲ್ಲಿ ಸಾಂಖ್ಯ ಫಿಲಾಸಫಿನಲ್ಲಿ ಯೋಗ ಬರೋದು, ಅದರಲ್ಲಿ ಪ್ರಕೃತಿ ಮತ್ತು ಪುರುಷ ಬರುತ್ತೆ, ಅದರಲ್ಲಿ ದೈವ ಅಂತ ಯಾವುದು, ನಮ್ಮ ದೈವ ಅನ್ನೋದು ಯಾವುದು ಕಾನ್ಸೆಪ್ಟ್ ಬರೋದಿಲ್ಲ. ಸೊ ಅದರಿಂದ ಇಟ್ ಈಸ್ ಮತ್ತು ಇನ್ನೊಂದು ಏನು ಅಂದರೆ, ಇವರು ಯಾರು ಪತಂಜಲಿ ಮಹರ್ಷಿಗಳು ಈ ಒಂದು ಇದನ್ನು ಕೊಟ್ಟಿರೋದು, ಯೋಗವನ್ನು ಕೊಟ್ಟಿರೋದು ಮಾನವ ಜನ್ಮಕ್ಕೆ ಅಥವಾ ಮನುಷ್ಯರಿಗಷ್ಟೇ. ಓಕೆ, ನಾಟ್ ಫಾರ್ ಎನಿ ರಿಲಿಜಿಯಸ್. ಇಲ್ಲಾಂದ್ರೆ ಅವರೇ ಬರೆದ್ಬಿಟ್ಟಿರೋರಲ್ವಾ, ಇವ್ರು ಮಾತ್ರ ಮಾಡಿ ಅವ್ರು ಮಾತ್ರ ಮಾಡಿ ಅಂತ ಇದಾದ್ರದ್ದು ಏನೂ ಇಲ್ಲ. ಓಕೆ, ಹಿ ಹ್ಯಾಸ್ ಗಿವನ್ ಫಾರ್ ಹ್ಯುಮ್ಯಾನಿಟಿ. ನಿನ್ನ ಆರೋಗ್ಯ ಚೆನ್ನಾಗಿ ಇಟ್ಕೊ ಅನ್ನೋದು ರಿಲಿಜಿಯಸ್ಸಾ? ನಿನ್ನ ಮನಸ್ಸು ಚೆನ್ನಾಗಿ ಇಟ್ಕೊ ಅನ್ನೋದು ರಿಲಿಜಿಯಸ್ಸಾ? ಇಲ್ಲ, ಇಟ್ ಈಸ್ ಫಾರ್ ಹ್ಯುಮ್ಯಾನಿಟಿ. ಸೊ ದೇರ್ ಇಸ್ ನಥಿಂಗ್ ಲೈಕ್ ದಟ್ ಈ ರಿಲಿಜಿಯನ್ ಮಾಡಬೇಕು ಆ ರಿಲಿಜಿಯನ್ ಮಾಡಬಾರ್ದು ಅನ್ನೋದು ಏನೂ ಇಲ್ಲ. ಅದನ್ನು ಪ್ರಾಪರಾಗಿ ತಿಳ್ಕೊಂಡು ಯಾರು ಬೇಕಾದ್ರೂ ಫಾಲೋ ಮಾಡ್ಬೋದು. ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದೊಳ್ಳೆ ಮಿತ್ನ ಡಿಬಂಕ್ ಮಾಡಿದ್ರಿ. ಥ್ಯಾಂಕ್ ಯು. ಸೊ ಲೆಟ್ಸ್ ಸ್ಕಿಪ್ ಆನ್ ಟು ಅವರ್ ನೆಕ್ಸ್ಟ್ ಯೋಗ ಲಾಜಿಕ್ ಅಂತ ಇದೆ. ಇಟ್ಸ್ ಅ ಸೆಗ್ಮೆಂಟ್. ನಾನು ನಿಮಗೆ ಸ್ವಲ್ಪ ಡೇ ಟು ಡೇ ಲೈಫಿನ ಚಾಲೆಂಜಸ್ ಹೇಳ್ತೀನಿ. ಸೊ ನಿಮ್ಮ ಯೋಗ ಲಾಜಿಕ್ಕಿಂದ ಯು ಕ್ಯಾನ್ ಟೆಲ್ ಮೀ ಹೇಗೆ ಅದನ್ನು ಓವರ್ಕಮ್ ಮಾಡ್ಬೋದು ಅಂತ. ಸೊ ಒನ್ ಇಸ್, ಫೋನ್ನ ಸ್ಕ್ರೋಲ್ ಮಾಡ್ತೀವಿ 3 AM ಮಾಡ್ತಾನೆ ಇರ್ತೀವಿ, ಸುಮ್ಮನೆ ನೋಡ್ತಾನೆ ಇರ್ತೀವಿ. ಅದು ನಮಗೆ ಬೇಕೋ ಬೇಡವೋ ಗೊತ್ತಿಲ್ಲ, 30 ಸೆಕೆಂಡ್ಸ್ 20 ಸೆಕೆಂಡ್ಸ್ ನೋಡ್ತಾ ಇರ್ತೀವಿ. ಸೊ ಅಂಥವ್ರಿಗೆ ಅದನ್ನ ನಿಲ್ಲಿಸ್ಬೇಕು. ಅವ್ರಿಗೆ ಗೊತ್ತೇ ಇರಲ್ಲ ಸರ್ ಒಬ್ರೊಬ್ರಿಗೆ ನಾವು ಇಷ್ಟೊತ್ತು ನೋಡಿದ್ದೀವಿ ಅಂತ. ಸೊ ಆ ಥರ ಮಾಡೋರಿಗೆ ಏನು ಮಾಡಿದರೆ ಅದು ಕಡಿಮೆ ಆಗುತ್ತೆ ಅಂತ? ಅವ್ರಿಗೆ ಏನು ಮಾಡಬೇಕು ಅಂದರೆ ಜಸ್ಟ್ ಮೇಕ್ ದೆಮ್ ಟು ವರ್ಕ್ ಎ ಲಾಟ್. ಕೀಪ್ ದ ಫೋನ್ ಅಸೈಡ್ ಆ್ಯಂಡ್ ಮೇಕ್ ದೆಮ್ ಟು ವರ್ಕ್ ಎ ಲಾಟ್. ಓಲ್ಡ್ ಸ್ಕೂಲ್ ವೇ ಅಷ್ಟೇ. ಮೇಕ್ ದೆಮ್ ಟು ವರ್ಕ್ ಎ ಲಾಟ್ ಸೊ ದಟ್ ದೇ ಶುಡ್ ನಾಟ್ ಅವರಿಗೆ ವರ್ಕ್ ಫ್ರಮ್ ಹೋಮ್ ಕೊಡಬಾರ್ದು, ಬ್ರೇಕ್ಸ್ ಇರಬಾರ್ದು. ದೇ ಶುಡ್ ನಾಟ್ ಗೆಟ್ ದ ಟೈಮ್ ಟು ಹೋಲ್ಡ್ ದ ಫೋನ್. ಓಕೆ, ಸೂಪರ್ ಸರ್. ಸೊ ಈಗ ಆಫೀಸ್ ಮುಗಿದು ಮಂಡೇ ಬರುತ್ತೆ, ಇದು ರಜಾ ಮುಗಿದು ಮಂಡೇ ಸ್ಟಾರ್ಟ್ ಆಗುತ್ತೆ. ಸೊ ಮಂಡೇ ಬ್ಲೂಸ್ ಅಂತ ಅಂತಾರೆ ಇದಕ್ಕೆ. ಐ ಡೋಂಟ್ ನೋ ವೈ ಇವಾಗ ಸ್ಟಾರ್ಟ್ ಆಗಿರೋದು ಸರ್ ಇದು. ಸ್ಕೂಲ್ ಟೈಮಲ್ಲೆಲ್ಲ ಫೈನ್, ಅದೊಂದು ಮನಸ್ಸಲ್ಲಿ ಇರ್ತಿತ್ತು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ನೌ ಡೇಸ್ ವಿತ್ ಆಲ್ ದ ಪರ್ಕ್ಸ್, ವಿತ್ ಆಲ್ ದ ಥಿಂಗ್ಸ್ ದಟ್ ವಿ ಹ್ಯಾವ್, ನಂಗೆ ಅಂದ್ರೂ ಮಂಡೇ ಅಂದರೆ ನಂಗೆ ಇಷ್ಟ ಇಲ್ಲ ಅನ್ನೋರು ಇರ್ತಾರೆ. ಸೊ ಅಂಥವ್ರಿಗೆ ಏನಿವಾಗ ಅಂದರೆ, ಇಫ್ ಯು ಲೈಕ್ ಇಟ್ ಯು ವಿಲ್ ಎಂಜಾಯ್ ಇಟ್. ಅಷ್ಟೇ, ವೆರಿ ಸಿಂಪಲ್. ನನಗೆ ಈ ಪ್ರಾಬ್ಲಮ್ ಆಗ್ತಾಯಿತ್ತು. ನಾನು ಕಾಲೇಜಲ್ಲಿದ್ದಾಗ ನಂಗೆ ಕೆಮಿಸ್ಟ್ರಿ ಇಷ್ಟ ಆಗ್ತಾ ಇರಲಿಲ್ಲ. ನಾನು ಓದಿದ್ದು ಬೇಸಿಕಲಿ ಕನ್ನಡ ಮೀಡಿಯಮ್ ಓದಿದ್ದು. 10th ಕನ್ನಡ ಮೀಡಿಯಮ್ಮು. PUCಗೆ ಹೋದರೆ ಇಂಗ್ಲೀಷ್ ಪಿಕ್ಚರ್ ಇದ್ದಂಗಿತ್ತು, ಏನು ಅರ್ಥವಾಗ್ತಾ ಇರಲಿಲ್ಲ. ಹಿಂದ್ಗಡೆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡು ಬರ್ತಾಯಿದ್ದೆ. ನಮ್ಮ PUC ರಿಸಲ್ಟ್ ಬಂದಾಗ ಫಸ್ಟು ನೋಡಿದ್ದೆ ಇಂಗ್ಲೀಷ್ ಪಾಸ್ ಮಾಡಿದಾರ ಅಂತ. 36 ಕೊಟ್ಬಿಟ್ಟು ಪಾಸ್ ಮಾಡಿಬಿಟ್ಟಿದ್ರು. ಅಪ್ಪ ನೆಮ್ಮದಿ, ಸೇಫ್ ಆಯಿತು ಅಂತ. ಆಮೇಲೆ ಕೆಮಿಸ್ಟ್ರಿ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ದೊಡ್ಡ ಪ್ರಾಬ್ಲಮ್ ಇತ್ತು ಕೆಮಿಸ್ಟ್ರಿ. ಏನಪ್ಪ ಕೆಮಿಸ್ಟ್ರಿ ಅರ್ಥ ಆಗ್ತಾ ಇಲ್ಲ, ಏನು ಮಾಡಿದ್ರು ಅರ್ಥ ಆಗಲ್ಲ. ಯಾಕೆಂದರೆ ಅದು ಲಿಂಕ್ ಸಿಗ್ತಾ ಇರಲಿಲ್ಲ ನಮ್ಮ ಕನ್ನಡ ವರ್ಡ್ಸ್ಗಳಿಗೂ. ಇವಾಗ ಏನೋ ಆಕ್ಸಿಜನ್ ಅಂತೀವಿ, ಅಲ್ಲಿ ಆಮ್ಲಜನಕ ಅಂತೀವಿ. ಇಲ್ಲಿ ನೈಟ್ರೋಜನ್ ಅಂತೀವಿ, ಅಲ್ಲಿ ಸಾರಜನಕ ಅಂತೀವಿ. ಇದು ಇವಾಗ ಗೊತ್ತು, ಅವಾಗ ಗೊತ್ತಾಗ್ತಾ ಇರಲಿಲ್ಲ. ತಲೆನೋವು. ಸುಮಾರು ವರ್ಷಗಳ ಕಾಲ ಟಾಯ್ಲೆಟ್ಗೂ ಡಿಫ್ರೆನ್ಸ್ ಗೊತ್ತಿರಲಿಲ್ಲ. ಎಲ್ಲ ಕಡೆ TOLET ಇರೋದು, ಐಯಾಗಿ ಬಿಟ್ಬಿಟ್ಟಿದ್ದಾರೆ ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೆ. ಸೊ ಆ ಥರ ಕಾಲಗಳು. ಸೊ ಅಂಥ ಟೈಮಲ್ಲಿ ಏನಾಗತ್ತೆ ಅಂದರೆ, ಈ ಯಾವಾಗ ನಮಗೆ ಅದು ಇಷ್ಟ ಆಗಲ್ಲ, ವಿ ಹ್ಯಾವ್ ಟು ಮೇಕ್ ಯು ಹ್ಯಾವ್ ಟು ಡೂ ಇಟ್ ಲೈಕ್ ದಟ್ ಯು ಆರ್ ಇಂಟ್ರೆಸ್ಟೆಡ್. ನನಗಾಗಿದ್ದು ಅದೇ ಪ್ರಾಬ್ಲಮ್. PUCನಲ್ಲಿ ಇಷ್ಟ ಆಗ್ತಾ ಇರಲಿಲ್ಲ. BScಗೆ ಬಂದೆ. ನಮ್ಮ ಲೆಕ್ಚರ್ಸನ್ನು ಕೇಳಿದೆ, ಸರ್ ಕೆಮಿಸ್ಟ್ರಿ ಇಲ್ಲದೆ ಇರೋದು ಯಾವ್ದಾದ್ರು ನೋಡಿ ಸರ್, ನನಗೆ ಮ್ಯಾಥಮೆಟಿಕ್ಸು ಕೆಮಿಸ್ಟ್ರಿ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ನನಗೆ.
ಇಲ್ಲಪ್ಪ ಮ್ಯಾಥಮೆಟಿಕ್ಸ್ ಬೇಡಿರಲ್ಲ ಬಿಡು, ಬಟ್ ಕೆಮಿಸ್ಟ್ರಿ ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ, ಒಂದು ಸಬ್ಜೆಕ್ಟ್ ಇರುತ್ತೆ ಓದ್ಬಿಡ್ಬೇಕು, ಏನು ಮಾಡೋಕ್ಕಾಗಲ್ಲ, ಇನ್ನು ಬಯೋಟೆಕ್ನಾಲಜಿ ತಗೋ ಆರಾಮಾಗಿ, ನಿಂಗೆ ಅವಾಗ ಬಯೋಟೆಕ್ನಾಲಜಿ ಜಾಸ್ತಿ ಬರುತ್ತೆ. ಆಯಿತು, ಬಯೋಟೆಕ್ನಾಲಜಿ ತೊಗೊಂಡೆ, ಬಯೋಟೆಕ್ನಾಲಜಿ ಮುಗಿಸ್ದೆ, BSc ಅದು ಮುಗೀತು. ಆಮೇಲೆ ಅಬ್ಬಾ MSc ಏನು ತೊಗೊತೀಯ, MSc ಅಂತೂ ನಾನು ತೊಗೊಳ್ಳೋದೆ ಬಯೋಟೆಕ್ನಾಲಜಿ, ಕೆಮಿಸ್ಟ್ರಿ ಇರಲ್ಲ ಅಂತ. ಆಮೇಲಪ್ಪ ಖುಷಿಯಾಗಿ MScಗೆ ಬಂದೆ. MScಗೆ ಬಂದಿದ ತಕ್ಷಣ ಅಲ್ಲೊಂದು ಸಬ್ಜೆಕ್ಟ್ ಇತ್ತು ಬಯೋಕೆಮಿಸ್ಟ್ರಿ ಅಂತ. ಓ ಆಮೇಲೆ ಗೊತ್ತಾಯಿತು ಕೆಮಿಸ್ಟ್ರಿ ಇಲ್ಲದೆ ಸಾಧ್ಯನೇ ಇಲ್ಲ ಅಂತ. ಆಮೇಲೆ ಅದಕ್ಕೆ ಏನು ಮಾಡಿದೆ ಅಂದರೆ MPhilಲ್ಲಿ ಬಯೋಕೆಮಿಸ್ಟ್ರಿ ತೊಗೊಂಡೆ. ನಿಮ್ಮನ್ನು ನೀವೇ ಚಾಲೆಂಜ್ ಚಾಲೆಂಜ್ ಮಾಡ್ಕೊಂಡಿದ್ದು. MPhilಲ್ಲಿ ಬಯೋಕೆಮಿಸ್ಟ್ರಿ ತೊಗೊಂಡೆ. ಬಯೋಕೆಮಿಸ್ಟ್ರಿ ತೊಗೊಂಡು ಐ ಸ್ಟಾರ್ಟೆಡ್ ಲರ್ನಿಂಗ್ ಫ್ರಮ್ ಟಾಪ್ ಟು ಬಾಟಮ್, ಓಕೆ ನಾಟ್ ಫ್ರಮ್ ಬಾಟಮ್ ಟು ಟಾಪ್. ಓಕೆ ಅಪ್ಲಿಕೇಶನಿಂದ ಬೇಸಿಕ್ ಕಲಿತಾ ಬಂದೆ. ಸೊ ದಟ್ ಈಸ್ ಹೌ ಐ ಮೇಡ್ ಇಟ್. ಓಕೆ, ಸೊ ಯು ಮೇಕ್ ಯುವರ್ ಸೆಲ್ಫ್ ಇಂಟ್ರೆಸ್ಟ್ ತೊಗೊಳ್ಳಿ, ಮಾಡಿ. ಅದು ಬಿಟ್ಟರೆ ನೀನು ಮಾಡೋಕ್ಕಾಗಲ್ಲ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅಂದರೆ ಯು ವಿಲ್ ಎಂಜಾಯ್ ದಟ್. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದು ಬೇಸಿಕಲಿ ಒಳಗಡೆಯಿಂದನೇ ನಾಟ್ ಇಂಟ್ರೆಸ್ಟೆಡ್ ಅಂತ ಬಂದ್ಬಿಟ್ಟಿರುತ್ತೆ. ಮೈಂಡ್ ಬಾಡಿ ಎಲ್ಲಾನು ನೋ 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 ಹೌದು, ನೋ ಅಂದಿದ ತಕ್ಷಣ ಇದು ಮುಗೀತು ಅಂತಲೇ ಅರ್ಥ. ಅದು ಮನಸ್ಸಲ್ಲಿ ಒಂದ್ಸಲಿ ನೋ ಅಂದ್ಬಿಟ್ರೆ ಮುಗೀತು ಅಂತಲೇ ಅರ್ಥ. ಸೊ ಆಫೀಸಲ್ಲಿ ಗಾಸಿಪ್ ಆಗ್ತಾ ಇರುತ್ತೆ, ಇಲ್ಲ ಅಕ್ಕಪಕ್ಕದ ಮನೆಯವರು ಏನೋ ಒಂದು ಓ ಇವ್ರು ಹಿಂಗಂತೆ ಅವ್ರು ಹಂಗಂತೆ ಏನೋ ಕಿವಿಗೆ ಬೀಳುತ್ತೆ. ಸೊ ಏನು ಮಾಡಬೇಕು ಅವಾಗ? ಯಾವತ್ತೂ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ವಿ ಹ್ಯಾವ್ ಟು ಪಾಸ್ 3 ಸ್ಟೇಜಸ್. ಓಕೆ ಓಕೆನಾ? ಒಂದು, ಮೊದಲನೇದು ಅವಮಾನ. ಓಕೆ, ಸೆಕೆಂಡ್ ಸ್ಟೇಜ್ ಈಸ್ ಅನುಮಾನ. ಓಕೆ, ಥರ್ಡ್ ಸ್ಟೇಜ್ ಈಸ್ ಸನ್ಮಾನ. ಓಕೆ, ಫಸ್ಟ್ ಸ್ಟೇಜ್ ಈಸ್ ಅವಮಾನ. ನೀವು ಬೇಕಾದ್ರೆ ಇದು ಐ ಥಿಂಕ್ ಪಾಡ್ಕಾಸ್ಟ್ ಎಲ್ಲ ಶುರು ಮಾಡಿದಾಗ ಅದರಲ್ಲಿ ನಿಮ್ಗಾಗತ್ತಾ, ಓ ಬರೀ ಇದೆ, ಹೌದಾ? ಆಮೇಲೆ ಅನುಮಾನ, ಏನೋ ಮಾಡ್ತಾ ಇದ್ದಾಳೆ ಇವಳು, ಇದು ಹೆಂಗೋ ಮಾಡ್ತಾ ಇದ್ದಾಳೆ, ಏನೋ ಮಾಡ್ತಾ ಇದ್ದಾಳಲ್ಲ, ಅವಾಗ ಹೋಗ್ತಾಳೆ ಇವಾಗ ಬರ್ತಾಳೆ, ಏನೋ ಮಾಡ್ತಾ ಇದ್ದಾಳೆ. ಯಾವಾಗ ಫೇಮಸ್ ಆಗ್ತೀರಾ ಆವಾಗ ಸನ್ಮಾನ. ನೋಡು ಮಾಡಿದ್ರೆ ಹಂಗೆ ಮಾಡಬೇಕು, ಹೆಂಗೆ ಮಾಡಿದಾಳೆ ನೋಡು ಹುಡುಗಿ, ಇದು. ಸೊ ಯು ಹ್ಯಾವ್ ಟು ಪಾಸ್ ದೀಸ್ 3 ಸ್ಟೇಜಸ್. ಸೊ ಇಟ್ ಡಿಪೆಂಡ್ಸ್ ಆನ್ ವಾಟ್ ವರ್ಕ್ ಯು ಆರ್ ಡೂಯಿಂಗ್. ಓಕೆನಾ? ಕೆಟ್ಟದ್ದು ಮಾಡ್ತಾ ಇದ್ರೆ ಲಿಸನ್ ಟು ದೆಮ್. ಓಕೆ, ನಾನು ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ, ಒಳ್ಳೇದು ಮಾಡ್ತಾ ಇದ್ರೆ ಯಾರನ್ನೂ ಕೇಳಬೇಡಿ. ಕೆಟ್ಟದ್ದು ಮಾಡ್ತಾ ಇದ್ದೀನಿ ಅಂದರೆ ಒಂದು 10 ಜನ ಕೇಳಿ ಅಂತೀನಿ. ಅವಾಗ ಅವ್ರು ಹೇಳ್ತಾರಲ್ಲ ಕೆಟ್ಟದ್ದು ಅಂತ, ನಿಲ್ಲಿಸ್ಬಿಡ್ಬೋದು ಅವಾಗ ಅಂತ. ಸರ್, ಎಲ್ಲ ಹತ್ರ ನಿಲ್ತೀವಿ. ಮೂವಿಗೆ ಇಷ್ಟು ದೊಡ್ಡ ಕ್ಯೂ ಇದ್ದರೆ ನಿಲ್ತೀವಿ. ಏನೋ ಯಾರೋ ಫ್ರೀಯಾಗಿ ಕೊಡ್ತಿದ್ದಾರೆ ಅಂದರೆ ಎಷ್ಟೇ ದೊಡ್ಡ ಕ್ಯೂ ಇದ್ರೂ ನಿಲ್ತೀವಿ. ಯಾವುದೋ ರೆಸ್ಟೋರೆಂಟಿಗೆ ಹೋಗಿರ್ತೀವಿ, ಸರ್ 30 ಮಿನಿಟ್ಸ್ ವೇಟ್ ಟೈಮ್, 1 ಅವರ್ ವೇಟ್ ಟೈಮ್ ಅಂದರೂ ಆ ರೆಸ್ಟೋರೆಂಟಿಗೆ ಹೋಗಬೇಕಂದ್ರೆ ನಿಲ್ತೀವಿ. ಟ್ರಾಫಿಕಲ್ಲಿ ನಿಲ್ಲಲ್ಲ. ಸೊ ಟ್ರಾಫಿಕಲ್ಲಿ ಏನಾಗುತ್ತೆ ಸರ್? ನನಗೆ ಒಬ್ಬರು ಸ್ವಾಮೀಜಿಗಳು ಹೇಳಿದರು, ವೆನ್ ಈಸ್ ದ ಬೆಸ್ಟ್ ಟೈಮ್ ಟು ಮೆಡಿಟೇಟ್ ಅಂತ ಕೇಳಿದಾಗ he gave a very nice answer. When is the best time to meditate ಅಂದರೆ ವೆನ್ ಯು ಆರ್ ವೇಟಿಂಗ್ ಫಾರ್ ಎ ಬಸ್ ಅಂತ. ಎಲ್ಲ ಊರಿಗೆ ಹೊರಟಿರ್ತೀರ, ಆ ಬಸ್ ಸ್ಟ್ಯಾಂಡಲ್ಲಿ ಹೋಗ್ಬಿಟ್ಟು ಗೌರ್ಮೆಂಟ್ ಬಸ್ಸು ಅಥವಾ ಪ್ರೈವೇಟ್ ಬಸ್ಗೋ ಕೂತಿರ್ತೀರ, ಆವಾಗ ಇಟ್ ಇಸ್ ಅ ಗುಡ್ ಟೈಮ್ ಟು ಮೆಡಿಟೇಟ್ ಅಂತ. ಯಾಕಂದರೆ ಆ ಟೈಮಲ್ಲೇ ಟೆನ್ಷನ್ ಆಗುತ್ತೆ, ಮೆಡಿಟೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಟ್ರಾಫಿಕಲ್ಲಿ ಏನಂದರೆ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಆಲ್ ಪಬ್ಲಿಕ್ ಏನು ರೆಸ್ಪಾನ್ಸಿಬಿಲಿಟೀಸ್ ಅಷ್ಟೇ. ಅವ್ರು ಅರ್ಥ ಮಾಡ್ಕೋಬೇಕು. ಯಾರು, ನಾನು ಅದೇ ಹೇಳ್ತೀನಿ, ಕೆಲವು ನನಗೆ ಹಿಂದ್ಗಡೆ ನನಗೆ ಹಾರನ್ನು ಅದು ಹೊಡೆದ್ರೆ, ಅಲ್ಲಪ್ಪ ನಾನೇನು ರೋಡಲ್ಲಿ ಇರೋಕ್ಕೆ ಬಂದಿಲ್ಲ, ಹೋಗ್ತೀನಿ, 1 ಸೆಕೆಂಡ್ ತಡೀರಪ್ಪ ಅಂತಲೇ ಹೇಳ್ತೀನಿ. 1 ಸೆಕೆಂಡ್ ಸರ್, ಸ್ಟಾರ್ಟ್ ಆಗ್ಬಿಡುತ್ತೆ. 1 ಸೆಕೆಂಡ್. ನನಗೆ ಬರ್ಬೇಕಾದ್ರೂ ಹಂಗೆ ಆಯಿತು, ಇಲ್ಲಿ ನಿಲ್ಸಿದ್ದೀನಿ, ಅಲ್ಲಿ ರೆಡ್ ಬಂದಿದೆ, ಪಾಸ್ ಆಗಕ್ಕೆ ಬಿಡ್ತಾ ಇಲ್ಲ, ಸುಮ್ಮನೆ ಎಲ್ಲರೂ ಕವರ್ ಮಾಡ್ತಾ ಇದ್ದಾರೆ, ಅಲ್ಲಿ ಅದೇ ಹಂಗೆ ಆಯಿತು. 1 ಸೆಕೆಂಡ್ ಬಿಡ್ರಪ್ಪ ಅಂತೇಳಿ ಆಮೇಲೆ ಡಿಲೀಟ್. ಇವಾಗ ನೀವು ಇನ್ಸ್ಟಾಗ್ರಾಮಲ್ಲಿ ಇದ್ದೀರಾ ಸರ್? ಇದು ಓಕೆ. ಸೊ ಇನ್ಸ್ಟಾಗ್ರಾಮ್ ಲೈಫಲ್ಲಿ ಇನ್ಫ್ಲುಯೆನ್ಸರ್ಸ್ ಇರ್ತಾರೆ. ನಮಗೆ ಸುಮಾರು ಜನ ಇಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ, ಅದನ್ನೇನೋ ತೊಗೋತಿದ್ದಾರೆ, ಅನ್ಬಾಕ್ಸಿಂಗ್ ವೀಡಿಯೋಸ್ ಮಾಡ್ತಿದ್ದಾರೆ, ಹೊಸ ಗ್ಯಾಜೆಟ್ಸ್ ತೊಗೋತಾರೆ. ಸೊ ನಾವು ಅಷ್ಟೊಂದು ತೊಗೊಳ್ಳೋ ಅಂಥ ಪರಿಸ್ಥಿತಿಲಿ ಇರಲ್ಲ. ಸೊ ಹೌ ಟು ಟೆಲ್ ಅಸ್ ದಟ್ ಈಸ್ ಇನ್ಸ್ಟಾಗ್ರಾಮ್. ಮೇ ಬಿ ಅದು ಫಿಲ್ಟರ್ ಇರ್ಬೋದು, ಯಾರಿಗೆ ಗೊತ್ತು. ನಿನ್ನ ಲೈಫಲ್ಲಿ ನೀನು ಫಿಲ್ಟರ್ ಹಾಕೊಳ್ಳೋಕ್ಕಾಗಲ್ಲ ಅಲ್ಲ. ಯು ಶುಡ್ ಲಿವ್ ಯುವರ್ ಲೈಫ್ ಲೈಕ್ ದಿಸ್. ಸೊ ಹಾಗೆ ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ಳೋದೇ ಇರಲಿ ಬೇರೆಯವ್ರ ಜೊತೆಗೆ. ಸೊ ದೇ ಆರ್ ವೆಲ್ ಆಫ್ ಅಂತೀವಿ, ದೇ ಹ್ಯಾವ್, ಅವ್ರದ್ದು ಹಿಂದಿನ ಕತೆ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಅದೇ ನನಗೆ ಇಲ್ಲಿ ಯಾರೊಬ್ಬರು ಐ ಥಿಂಕ್ ಫೇಸ್ಬುಕ್ಕಲ್ಲೋ ಎಲ್ಲೋ ಕಳಿಸಿದ್ರು, ನೀವು ಒಬ್ಬ ನಿಮ್ಮ ಶತ್ರುನ ಅಥವಾ ನಿಮಗೆ ಗೊತ್ತಿರೋರನ್ನ ಬೇಜಾರು ಮಾಡಬೇಕು ಅಂದರೆ ನೀನು ಸುಮ್ಮನೆ ಇನ್ಸ್ಟಾಗ್ರಾಮಲ್ಲೋ ಇದರಲ್ಲೋ ಒಂದು ಸ್ಟೇಟಸ್ ಹಾಕ್ಬಿಟ್ಟು ಬಿಟ್ಬಿಡು, ಇನ್ನು ಮಿಕ್ಕಿದ ಅವ್ರು ಮಾಡ್ಕೊತಾರೆ ಅಂತ. ದೋಸ್ ಪೀಪಲ್ ಆರ್ ಏನಂದರೆ ದೇ ವಾಂಟ್ ಟು ಥ್ರೋ ಔಟ್ ದ ಥಿಂಗ್ಸ್, ಯು ಆರ್ ಟೇಕಿಂಗ್ ಇಟ್.
ನಾನು ಅದೇ ಹೇಳ್ತೀನಿ, ಕೆಲವ್ರು ಬೈಬೇಕಾದ್ರೆ ನೀವು ಯಾಕೆ ಬೇಜಾರು ಮಾಡ್ಕೊತೀರಾ ಅಂತೀನಿ. ಸಿ, ಇಮ್ಯಾಜಿನ್ ಟುಮಾರೋ ಇಫ್ ಅರ್ಪಿತಾ ಸ್ಕೋಲ್ಡ್ಸ್ ಮೀ, ಐ ನೋ ನೀಡ್ ಟು ವರಿ, ಬಿಕಾಸ್ ಯು ಆರ್ ಸ್ಪಾಯ್ಲಿಂಗ್ ಯುವರ್ ಸೆಲ್ಫ್. ಹೌದು, ಕರೆಕ್ಟ್. ಹೌದು. ಸೊ ಇನ್ಸ್ಟಾಗ್ರಾಮ್ದು ಅದೇ ಕತೆ. ಅವ್ರು ಏನು ಅಂದರೆ ದೇ ಡಸಂಟ್ ವಾಂಟ್ ಟು ಸಿ ದೇರ್ ಸೆಲ್ಫ್ಸ್. ಸ್ವಾಧ್ಯಾಯ ಮಾಡೋಕ್ಕೆ ಇಷ್ಟ ಇಲ್ಲ ಅವರು. ದೇ ವಾಂಟ್ ಟು ಪುಟ್ ಇಟ್ ಆ್ಯಂಡ್ ಶೋ ಐ ಆಮ್ ಲೈಕ್ ದಿಸ್. ವಾಟ್ ಯು ಆರ್ ಡೂಯಿಂಗ್, ಅವ್ರು ಹಾಕಿರೋ ಕಸನ ನೀವು ತೊಗೊಂಡು ತಲೆಗೆ ಹಚ್ಕೊತಾ ಇದ್ದೀರಾ. ತಲೆಗೆ ಹಚ್ಕೊಂಡು ನೀವು ಬೇಜಾರು ಮಾಡ್ಕೊಂಡು ಕುತ್ಕೊತೀರಾ. ಸೊ ದಟ್ ಈಸ್ ಲೆಫ್ಟ್ ಟು ಯು. ಇಫ್ ಯು ವಾಂಟ್ ಟು ಟೇಕ್ ಇಟ್, ಅದರ್ವೈಸ್ ಡೋಂಟ್ ಸಿ ಇಟ್ ಆಲ್. ಕರೆಕ್ಟ್. ಸೊ ಅದನ್ನ ವಿ ಹ್ಯಾವ್ ಟು ಐ ಹ್ಯಾವ್ ಎ ಲಾಟ್ ಆಫ್ ಸಿಂಪತಿ ಫಾರ್ ದೆಮ್. ತಿನ್ನೋದು, ಮೂಗ್ ಚುಚ್ಚಿಸ್ಕೊಳ್ಳೋದು, ಕಿವಿ ಚುಚ್ಚಿಸ್ಕೊಳ್ಳೋದು, ಯಾವುದೋ ಒಂದು ಇದು ಬ್ರ್ಯಾಂಡ್ ಇದಾಕೊಂಡು ನೋಡ್ಸೋದು. ಐ ಹ್ಯಾವ್ ಎ ಲಾಟ್ ಆಫ್ ಸಿಂಪತಿ ಫಾರ್ ದೆಮ್. ಅವ್ರಿಗೆ ಇನ್ಯಾರು ಹೇಳ್ಕೊಳ್ಳೋರಿಲ್ಲ, ಮಾಡ್ತಾರೆ ಅಂತ ಬಿಟ್ಬಿಡೋದು, ಮಾಡ್ಕೊಳ್ಳಿ ಅಂತ. ಬಟ್ ಯು ಶುಡ್ ನಾಟ್ ಟೇಕ್ ಇಟ್ ಟು ಯುವರ್ ಹೆಡ್. ನಮ್ಮ ತಲೆಗೆ ಹಾಕೋಬಾರ್ದು ಆ ಕಸನ. ಓಕೆ. ಸೊ ಕನ್ಸಂಪ್ಷನ್ ಕೂಡ ಕರೆಕ್ಟಾಗಿ ಕನ್ಸ್ಯೂಮ್ ಮಾಡಬೇಕು ಕಾಂಟೆಂಟ್ನ ಅಂತ ಹೇಳ್ತಿದ್ದೀರಾ. ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ಅಲ್ವಾ. ತುಂಬ ಇದೆ. ನೀವು ಇನ್ಸ್ಟಾಗ್ರಾಮ್ ತಗೊಳ್ಳಿ, ಯೂಟ್ಯೂಬ್ ತಗೊಳ್ಳಿ, ಯು ಹ್ಯಾವ್ ಎ ಲಾಟ್ ಆಫ್ ಥಿಂಗ್ಸ್. ಓಕೆ, ಇವಾಗ ವಿಚ್ ಈಸ್ ದ ರೈಟ್ ಅನ್ನೋದೇ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಅಷ್ಟು ಇನ್ಫಾರ್ಮೇಷನ್ ಇದೆ. ಸೊ ಕಾನ್ಸಂಟ್ರೇಟ್ ಆನ್ ದಟ್. ಅಯ್ಯೋ, ಈ ಕೆಲ್ಸಕ್ಕೆ ಬರದೇ ಇರೋ ಥಿಂಗ್ಸ್ಗಳನ್ನೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತಾರೆ. Super, sir. So we are done with this. So we'll move on to truth or myth. So I'll ask you a few questions. You can tell me if it's a truth or a myth fact. So headstands burn belly fat. Truth, sir? ಹೌದಾ? Okay. ಬರ್ನ್ಸ್ ಬೆಲಿ ಫ್ಯಾಟ್ ಅಂದರೆ, ಅಗೈನ್ ಐ ಡೋಂಟ್ ಗಿವ್ ಆನ್ಸರ್ಸ್ ಇನ್ ಒನ್ ಲೈನ್. ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸಿ, ಬರ್ನಿಂಗ್ ಅಂತ ತಗೊಂಡಾಗ ಎನಿಥಿಂಗ್, ಇವಾಗ ಈವನ್ ಶೋಲ್ಡರ್ ಸ್ಟ್ಯಾಂಡು ಕೂಡ ಅಷ್ಟೇ. ಎನಿ ಇನ್ವರ್ಟೆಡ್ ಪೋಶ್ಚರ್, ಓಕೆ, ಈ ಫ್ಯಾಟ್ ಇರುತ್ತಲ್ಲ, ಫ್ಯಾಟ್ ಅಕ್ಯುಮುಲೇಷನ್ ಎಲ್ಲಾಗತ್ತೆ ಅಂದರೆ ಬಾಡಿನಲ್ಲಿ ಬಿಲೋ ದ ಸ್ಕಿನ್ ಆ್ಯಂಡ್ ಅಬೋವ್ ದ ಆರ್ಗನ್ಸ್. ಇಟ್ ಈಸ್ ನಾಟ್ ಆನ್ ದ ಒಳಗಡೆ ಎಲ್ಲೋ ದಪ್ಪ ಕೂತಿರುತ್ತೆ ಅಂತಲ್ಲ, ಸ್ಕಿನ್ ಕೆಳಗಡೆ ಇದಾಗಿರುತ್ತೆ. ಸೊ ನೀವು ಶೋಲ್ಡರ್ ಸ್ಟ್ಯಾಂಡ್ ಆಗಲಿ ಇದು ಮಾಡಿದಾಗ ನ್ಯಾಚುರಲಿ ಫಾರ್ ದ ಗ್ರಾವಿಟಿ, ಓಕೆ, ವಿತ್ ದ ಗ್ರಾವಿಟಿ ದೋಸ್ ಥಿಂಗ್ಸ್ ವಿಲ್ ಕಮ್ ಡೌನ್. ಓಕೆ, ಫ್ರಮ್ ದಟ್ ಆಲ್ಸೋ ಯು ಕ್ಯಾನ್, ಬಟ್ ದಟ್ ಡೋಂಟ್ ಮೀನ್ ದಟ್ ನಾಳೆ ಶೀರ್ಷಾಸನ ಕೂತ್ಕೊಂಡ್ಬಿಟ್ರೆ 10 kg ಕಮ್ಮಿ ಆಗಿಬಿಡ್ತೀನಿ, ಆ ಥರ ಅಲ್ಲ. ಓಕೆ, ಇಟ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಓಕೆ. ಸೊ ಯೋಗ ಕ್ಯಾನ್ ಕ್ಯೂರ್ ಎವ್ರಿಥಿಂಗ್? ನೋ. ಈ ಪ್ರಶ್ನೆಗೆ ಒಂದು ಇದು ಹೇಳ್ಬಿಡ್ತೀನಿ. ತುಂಬ ಜನ ಅನ್ಕೊಂಬಿಡ್ತಾರೆ, ಸರ್ ನೀವು ಯೋಗ ಮಾಸ್ಟ್ರು ಬಿಡಿ ಸರ್, ನಿಮಗೇನೂ ಆಗಲ್ಲ ಬಿಡಿ ಸರ್, ನಿಮ್ಗೆ ಯೋಗ ಆವಾಗಲೂ ಯೋಗ ಮಾಡಿ. ನೋ, ನಾವು ಮನುಷ್ಯರೇ, ಎಲ್ಲರೂ ಮನುಷ್ಯರೇ. ಇವಾಗ ಬ್ಯಾಂಗ್ಳೂರ್ ಟು ಮೈಸೂರು ಎಕ್ಸ್ಪ್ರೆಸ್ ವೇ ಆಗಿದೆ ಅಂತ ಆಕ್ಸಿಡೆಂಟ್ ಏನಾದ್ರು ಕಮ್ಮಿ ಆಗಿದೆಯಾ? ಹಾಗೇ ಆಗತ್ತೆ. ನಾವು ಮನುಷ್ಯರೇ, ಎಲ್ಲರೂ ಮನುಷ್ಯರೇ. ನಿಮಗೆ ಬರೋ ಪ್ರಾಬ್ಲಮ್ಸ್ ನನಗೂ ಬರುತ್ತೆ, ನನಗೆ ಸ್ವಲ್ಪ ಲೇಟಾಗಿ ಬರಬಹುದು, ಓಕೆನಾ. ಬಟ್ ಒಂದು ಏನು ಅಂದರೆ, ಅದನ್ನು ನೀವು ಫೇಸ್ ಮಾಡೋ ರೀತಿ ಬೇರೆ, ನಾನು ಫೇಸ್ ಮಾಡೋ ರೀತಿ ಬೇರೆ. ಒಂದು ಉದಾಹರಣೆ ಕೊಡಲಾ? ನಮ್ಮಲ್ಲೊಬ್ಬರು ಯೋಗ 60-65 ವರ್ಷದವರು ಒಬ್ಬರು ಯೋಗದವರಿದ್ದರು. ಓಕೆ, ಸುಮಾರು ಇದೊಂದು 10-12 ವರ್ಷದ ಹಿಂದಿನ ಕತೆ. ನಿಜವಾಗ್ಲೂ ನಡೆದಿರೋದು, ನಾನು ಕಣ್ಣಾರೆ ಮಾತಾಡ್ಸಿರೋದು ಅವ್ರನ್ನ. ರೆಗ್ಯುಲರ್ ಯೋಗ ಕ್ಲಾಸಿಗೆ ಬರ್ತಾಯಿದ್ರು. ಆಮೇಲೆ ನಿಯರ್ಲಿ ಅವರು ಒಂದು 3-4 ತಿಂಗಳು ಕಾಣಲಿಲ್ಲ, ಸುಮಾರು ಒಂದು 6 ತಿಂಗಳೇ ಕಾಣಲಿಲ್ಲ. ಆಮೇಲೆ ಮತ್ತೆ ಬಂದರು. ಹೀಸ್ ಐ ಥಿಂಕ್ 67 ಇಯರ್ಸ್ ಓಲ್ಡು. ಎಲ್ಲೋಗಿದ್ರು ಅಂತ ಕೇಳಿದ್ರೆ, ಅಮೇರಿಕಾಗೆ ಹೋಗಿದ್ರು, ಮಗನ ಮನೆಗೆ ಹೋಗಿದ್ರು ಅಂತ ಕೇಳಿದ್ರು. ಹಿಂಗೆ ಕೇಳ್ಬಿಟ್ಟೆಲ್ಲ ಸುಮ್ಮನಾದರು. ಆಮೇಲೆ ನಮ್ಮ ಗುರುಗಳು ಅವ್ರನ್ನ ಕರೆದ್ಬಿಟ್ಟು ಮಾತಾಡ್ಸ್ಬಿಟ್ಟು ಹೇಳಿದ್ರು, ಏನಕ್ಕೆ ಹೋಗಿದ್ರು ಗೊತ್ತಾ ಯೋಗ, ಅಲ್ಲಿಗೇನಕ್ಕೆ ಹೋಗಿದ್ರು ಗೊತ್ತಾ ಮಗನ ಮನೆಗೆ ಅಂತ. ಇಲ್ಲ ಸರ್, ಮಗನ ಮನೆಗೆ ಹೋಗಿದ್ರಂತೆ. ಇಲ್ಲ, ಆ್ಯಕ್ಚುಲಿ ಮೊಮ್ಮಗಂಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತಂತೆ. ಓಕೆನಾ, ಮೊಮ್ಮಗಂಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತಂತೆ. He is 67, he gave one kidney to him and he came back. Oh my God. ಕೊಟ್ಟು ಡಾಕ್ಟರ್ ಹೇಳಿದ್ರಂತೆ 6 months you should take a rest ಅಂತ. He took only 2 months rest. Another 4 months ಅಲ್ಲಿ he did yoga classes there and he has come back. I have seen that person. Oh my God. So this is the way how people with yoga and without yoga ಅದೇ ಒಬ್ಬ ನಾರ್ಮಲ್ ಪರ್ಸನ್ ಆಗಿದ್ದಿದ್ರೆ ಹಿಂಗಾಗೋದು ಸರ್. ದಿಸ್ ಇಸ್ ವಾಟ್ ಅಮೇಜಿಂಗ್ ಮಿರಕಲ್ಸ್ ಹ್ಯಾಪನ್ ಅಂತಾರಲ್ಲ. ಸೂಪರ್. ವಾವ್, ವಾಟ್ ಆನ್ ಎಕ್ಸಾಂಪಲ್. ಐ ಮೂವ್ಡ್, ಗೂಸ್ ಬಂಪ್ಸ್ ಬರ್ತಿದೆ. ವಾವ್, ಸೂಪರ್. ಸೊ ಫ್ಲೆಕ್ಸಿಬಿಲಿಟಿ ಎಂಪವರ್ಸ್ ಕನ್ಸಿಸ್ಟೆನ್ಸಿ ಅಂತೀರಾ?
ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೂ ನಡೆಯುತ್ತೆ, ಫ್ಲೆಕ್ಸಿಬಿಲಿಟಿ ಇದ್ಬಿಟ್ರೆ ಸಾಕು. ಹಾಗೆ ಇಲ್ಲ, ಇಲ್ಲ ಆಗಲ್ಲ, ಆಗಲ್ಲ ಆಗಲ್ಲ, ಆಗಲ್ಲ ಸರ್. ವರ್ಕ್ ಆಗಲ್ಲ ಅದು. ಯಾಕೆಂದರೆ ಫ್ಲೆಕ್ಸಿಬಿಲಿಟಿ, ನಾನು ಆವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಏನು ಮೆಂಟಲಿ ದೇ ಆರ್ ಅಬ್ನಾರ್ಮಲ್ ಅಂತ. ಓಕೆನಾ, ಬರೀ ಫ್ಲೆಕ್ಸಿಬಿಲಿಟಿ ಇಟ್ಕೊಂಡು ನನ್ನ ಮೈಂಡ್ ಹೆಲ್ತ್ ಸರಿಗಿಲ್ಲ ಅಂದರೆ ಈ ಕನ್ಸಿಸ್ಟೆನ್ಸಿ ಬರೋದೇ ಇಲ್ಲ. ಕರೆಕ್ಟ್. ಕಾಮ್ ಪೀಪಲ್ ಇರ್ತಾರೆ, ಜಾಸ್ತಿ ಸಿಟ್ಟು ಮಾಡ್ಕೊಳ್ಳಲ್ಲ, ಅವ್ರು ಯಾವಾಗಲೂ ಹಾಗೆ, ಅವ್ರು ಕಾಮ್ ಆಗಿರ್ತಾರೆ, ಅವ್ರಿಗೇನು ಸಿಟ್ಟೇ ಬರಲ್ಲ ಅಂತಾರಲ್ಲ, ಬರೀ ಅಂಥವ್ರಷ್ಟೇ ಮೆಡಿಟೇಟ್ ಮಾಡೋಕ್ಕಾಗತ್ತಾ? ಶಾರ್ಟ್ ಟೆಂಪರ್ಡ್ ಇರ್ತಾರೆ, ಸಿಟ್ಟು ಬರುತ್ತೆ, ಇಲ್ಲ ತುಂಬ ಅಳ್ಬುರ್ಕರಿರ್ತಾರೆ, ಸುಮ್ಮನೆ ಅಳ್ತಾನೆ ಇರ್ತಾರೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ, ಅಂಥವ್ರು ಮೆಡಿಟೇಟ್ ಮಾಡೋಕ್ಕಾಗತ್ತಾ? ಯಾರು ಬೇಕಾದ್ರೂ ಮೆಡಿಟೇಟ್ ಮಾಡ್ಬೋದು. ಓಕೆ, ಯಾರು ಬೇಕಾದ್ರೂ ಮೆಡಿಟೇಟ್ ಮಾಡ್ಬೋದು. ಬಟ್ ಥಿಂಗ್ ಈಸ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಆ್ಯಂಡ್ ಡೂ ಇಟ್. ಆ್ಯಂಡ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದೇರ್ ಆಬ್ಜೆಕ್ಟಿವ್. ನಾನು ಮೆಡಿಟೇಟ್ ಏನಕ್ಕೆ ಮಾಡಬೇಕು ಅಂತ, ಏನಕ್ಕೆ ಮಾಡಬೇಕು ಅನ್ನೋದು ಗೊತ್ತಿರ್ಬೇಕು ನನಗೆ. ಸುಮ್ಮನೆ ಯಾರೋ ಹೇಳಿದ್ರು ಅಂತ ಕೂತ್ಕೊಂಡು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ದರು. ನಾನು ಮೆಡಿಟೇಟ್ ಏನಕ್ಕೆ ಮಾಡಬೇಕು? ಇವಾಗ ಹೇಳಿದ್ರಲ್ಲ, ಕಾಮಾಗಿ ಸುಮ್ಮನೆ ಕೂತಿರ್ತಾರೆ, ಅಲ್ಲಿ ಗುಣಗಳು ಅಂತ ಬರುತ್ತೆ ಆಯುರ್ವೇದದಲ್ಲಿ, ತಾಮಸಿಕ್ ಗುಣ, ರಾಜಸಿಕ್ ಗುಣ ಮತ್ತು ಸತ್ವಗುಣ. ಯಾವ ಗುಣ ನಾನು ಜಾಸ್ತಿ ಮಾಡ್ಕೊಳಕ್ಕೆ ಮಾಡಬೇಕು, ಇದೆಲ್ಲ ಗಮನಿಸಿದ್ರೆ ಅವ್ರಿಗೆ ನೀಟಾಗಿ ಅರ್ಥ ಆಗುತ್ತೆ ನಾನು ಏನಕ್ಕೆ ಮಾಡಬೇಕು ಅಂತ. ಅಂಥವ್ರು ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಸುಮ್ಮನೆ ಯಾರೋ ಹೇಳಿದ್ರು ಅಂತ ಮಾಡೋದ್ರಿಂದ ಇಟ್ ಡಸ್ ನಾಟ್ ವರ್ಕ್. ಸೊ ಒಂದು ಚಿಕ್ಕ ಕ್ವೆಶನ್ನು, ನಿಮ್ಮದು ರೋಲ್ ಸ್ವಾಪ್ ಆಗಿದೆ ಅಂತ ತಿಳ್ಕೊಳ್ಳಿ. ಇವಾಗ ನೀವು ಯೋಗ ಟೀಚರ್ ಅಲ್ಲ, ಯು ಆರ್ ನಾಟ್ ಅ ಸೈಂಟಿಸ್ಟ್, ಸೊ ನೌ ಯು ಆರ್ ಅ ಪಾಲಿಟಿಷಿಯನ್. ಓಕೆ, ಹೌ ವುಡ್ ಯು ಬಿಹೇವ್? ಡೆಡ್ಲಿ ಆಪೋಸಿಟ್. ಒಂದು ನೀವು ಪೊಲಿಟಿಷಿಯನ್ ಅಂದರೆ ನಂಗೊಂದು ಜ್ಞಾಪಕ ಬರುತ್ತೆ. ಹೆಸರು ಹೇಳಲ್ಲ ಪೊಲಿಟಿಷಿಯನ್ದು. ಒಂದ್ಸಲಿ ವಿಧಾನಸೌಧದಲ್ಲಿ ಯಾವುದೋ ಒಂದು ಯೋಗ ಪ್ರೋಗ್ರಾಮ್ ಇತ್ತು, ಹೋಗಿದ್ವಿ. ನನಗೂ ಹೊಸ ಅದು, ಬಟ್ ಅರ್ಥ ಮಾಡ್ಕೊತಾ ಇದ್ದೆ, ಯೋಗನ ಸ್ವಲ್ಪ ಅರ್ಥ ಮಾಡ್ಕೊತಾ ಇದ್ದೆ. ಒಬ್ಬ ಪೊಲಿಟಿಷಿಯನ್ನು ಬಂದರು ಮಾತಾಡೋಕ್ಕೆ ಅಂತ, ಯೋಗ ವಿಷಯನೇ ಮಾತಾಡೋಕ್ಕೆ ಅಂತಲೇ ಬಂದರು. ಇವಾಗ ಇದ್ದಾರೆ, ಕರೆಂಟ್ ಪೊಲಿಟಿಷಿಯನ್ ಇದ್ದಾರೆ ಅವರು. ಬಂದ್ಬಿಟ್ಟು ಮೈಕ್ ಇಟ್ಕೊಂಡು, ನಾನು ಯೋಗವನ್ನು ಎಲ್ಲ ಮಾಡ್ತೀನಿ, ಯಾವುದೂ ಬಿಡೋದಿಲ್ಲ, ನನಗೆ ದಿನದಲ್ಲಿ 5 ನಿಮಿಷ ಟೈಮ್ ಸಿಕ್ಕರೆ ಸಾಕು, ಹಿಂಗೆ ಹೋಗಿ ಹಂಗೆ ಯೋಗ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂದರು. ನೀವು ಈ ಕ್ವಶನ್ ಕೇಳಿದ್ರೆ ನಂಗೆ ಅವ್ರು ಜ್ಞಾಪಕ ಬರ್ತಾರೆ. ಪೊಲಿಟಿಷಿಯನ್ಗೂ ಯೋಗಕ್ಕೂ ಸ್ವಲ್ಪ ದೂರದ್ದು, ಇದು ಡೆಡ್ ಆಪೋಸಿಟ್. ಐ ಕ್ಯಾನಾಟ್ ಇಮ್ಯಾಜಿನ್. ಸೊ ಇಫ್ ಯು ಆರ್ ವೆರಿ ಟಯರ್ಡ್ IT engineer, ವೆರಿ ಟಯರ್ಡ್ IT ಇಂಜಿನಿಯರ್ ಅಲ್ಲ, ವೆರಿ ಟಯರ್ಡ್ ಪರ್ಸನ್ ಅಂತ ಹೇಳ್ಬೋದು. IT ಕೆಲವು ರಿಲೇಟೆಡ್ ಜಾಬ್ಸ್ಗಳನ್ನ ಬಿಟ್ಟೆ ಬಂದಿರೋದು ಇದಕ್ಕೆ. ಹೌದಾ ಸರ್? ಸ್ಟ್ರೆಸ್ಫುಲ್ ಜಾಬ್ಸ್ನ ಬಿಟ್ಟು ವಾಟ್ ವಿ ವಾಂಟೆಡ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರನೇ ಬಂದಿರೋದು. ವಾಟ್ ವಿ ರಿಯಲಿ ಆರ್ ಆ್ಯಂಡ್ ವಾಟ್ ವಿ ವಾಂಟ್ ಇನ್ ಲೈಫ್. ಓಕೆ, ನನಗೆ ಐ ಡಿಂಟ್ ವಾಂಟೆಡ್ ಟು ಬಿ ಹ್ಯಾಪಿ ಅಟ್ ದಟ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲ. ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಯಾವಾಗಲೂ ಹೇಳ್ತೀನಿ, ಇಫ್ ಯು ವಾಂಟ್ ಟು ಬಿ ಹ್ಯಾಪಿ ಅಟ್ 60, ಥಿಂಕ್ ಅಟ್ 40 ಅಂತ. ನೀನು 40 ವರ್ಷಕ್ಕೆ ನೀವು ಯೋಚನೆ ಮಾಡಿದ್ರೆ ನಾನು 60 ವರ್ಷಕ್ಕೆ ಹೆಂಗಿರಬೇಕು ಅಂದರೆ, ಇದು ಇನ್ನೊಂದು ಹೇಳ್ಬಿಡ್ತೀನಿ, ವಯಸ್ಸಾಗತ್ತೆ, ಎಲ್ಲರಿಗೂ ವಯಸ್ಸಾಗತ್ತೆ. ಓಕೆನಾ, ಇದರಲ್ಲಿ ಇಬ್ಬರು ಬರ್ತಾರೆ. ಏನು ಅಂದರೆ ಜ್ಞಾನವೃದ್ಧರು, ವಯೋವೃದ್ಧರು ಅಂತ. ಓಕೆ, ಇವಾಗ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಬ್ದುಲ್ ಕಲಾಂ ಇವ್ರನ್ನೆಲ್ಲ ತಗೊಂಡ್ರೆ ಇವರೆಲ್ಲ ಜ್ಞಾನವೃದ್ಧರು. ಅವ್ರು ಮಾತಾಡಿದ್ರೆ ಕೂತ್ಕೊಂಡು ಸ್ವಲ್ಪ ಜನ ಕೇಳ್ತಾರೆ. ಇನ್ನು ಕೆಲವ್ರಿಗೆ ವಯಸ್ಸಾಗತ್ತೆ ಅಷ್ಟೇ, ಬಯಾಲಜಿಕಲ್ ಕ್ಲಾಕು ವಯಸ್ಸಾಗತ್ತೆ. ಸೊ ನಿಮ್ಗೆ ವೃದ್ಧತೆ ಏನು ಬೇಕು ಅನ್ನೋದನ್ನು ನೀವು 40ನೇ ವಯಸ್ಸಿನಲ್ಲಿ ಡಿಸೈಡ್ ಮಾಡಬೇಕು. ಸೂಪರ್. ಸೊ ರಾಜೇಶ್ ಅವರೇ, ನೀವು ಯೋಗ ಟೀಚರ್ ಆಗಿದ್ದೀರಾ, ಸೈಂಟಿಸ್ಟ್ ಆಗಿದ್ದೀರಾ, ಇನ್ನೂ ಏನೇನಾಗಿದ್ದೀರಾ ಸರ್? ನೀವು ಏನೇನು ಮಾಡ್ತೀರಾ ಅನ್ನೋದು ಸ್ವಲ್ಪ ನಮ್ಗೆ ಹೇಳಿ. ನನ್ನ ಜರ್ನಿ ಬಂದ್ಬಿಟ್ಟು 2006 ಶುರುವಾಯಿತು. ಅಂದರೆ ಯೋಗದಲ್ಲ, ಸೈನ್ಸ್ ಜರ್ನಿ. 2006-2007 ನನ್ನ MPhil ಬಯೋಕೆಮಿಸ್ಟ್ರಿಯನ್ನು ಮುಗಿಸ್ದೆ. ಆಮೇಲೆ ಸಾಕಷ್ಟು ಕಂಪ್ನಿಗಳಲ್ಲಿ ರಿಸರ್ಚರ್ ಆಗಿ ಅಥವಾ ರಿಸರ್ಚ್ ಸೈಂಟಿಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ. ಆಮೇಲೆ ಸುಮಾರು 2014 ಆ ಟೈಮ್ಗೆ ನನಗೆ ಡಾಕ್ಟ್ರೇಟ್ ಮಾಡಬೇಕು ಅನ್ನೋ ಆಸೆ ಇತ್ತು. ಬಟ್ ಎಲ್ಲ ಕಡೆ ಇದ್ದ ಹಾಗೆ ಕೆಲವು ಕಂಪ್ನಿಗಳಲ್ಲಿ ಬೇಗ ಆಪ್ಷನ್ಸ್ಗಳು ಸಿಗಲ್ಲ. ಸೊ ಆ ಕಾರಣದಿಂದ ನಾನು
ಕಂಪ್ನಿಯನ್ನು ಬಿಟ್ಟು ನಂತರ ಯೋಗದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಇಲ್ಲ ಅಂತಲ್ಲ. ಯೋಗದ ಅನ್ನೋದಕ್ಕಿಂತ ಸ್ಪಿರಿಚುವಲಾಗಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅದು ನನ್ನ ಒಂದು ಕಡೆ ಯೋಗಕ್ಕೆ ಕರ್ಕೊಂಡು ಹೋಯಿತು. ಯೋಗಕ್ಕೆ ಕರ್ಕೊಂಡು ಹೋಗಿದ್ದು ನಂತರ PhD ಮಾಡೋಂಗೆ ಆಯಿತು. ಸೊ ಅಲ್ಲಿಂದ ನನ್ನ ಯೋಗದ ಜರ್ನಿ ಶುರುವಾಗಿದ್ದು ಸುಮಾರು 2011-2012 ಅಲ್ಲಿಂದ ಶುರುವಾಗಿದ್ದು. ಆನಂತರ ನಾನು ಯೋಗವನ್ನು ವ್ಯಾಸ ಯೂನಿವರ್ಸಿಟಿ, ಬೆಂಗಳೂರಲ್ಲಿರುವಂತಹ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಯೂನಿವರ್ಸಿಟಿ, ಅಲ್ಲಿ ಮೂಲಕ ಯೋಗದ ಕೋರ್ಸನ್ನು ಮಾಡಿಕೊಂಡೆ, ಸರ್ಟಿಫಿಕೇಷನ್ ಕೋರ್ಸನ್ನು ಮಾಡಿಕೊಂಡೆ. ಅದಾದ ನಂತರ ನನ್ನ ಮನಸ್ಸಿನಲ್ಲಿ ಇದ್ದಂಥ ಸಾಕಷ್ಟು ಸ್ಪಿರಿಚುವಲ್ ಪ್ರಶ್ನೆಗಳಿಗೆ ಅಥೆಂಟಿಕೇಟೆಡ್ ಉತ್ತರ ಸಿಗೋಕ್ಕೆ ಶುರುವಾಯಿತು. ಯಾಕೆಂದರೆ ನನಗೆ ಬುಕ್ಸ್ಗಳು ಗೊತ್ತಿರಲಿಲ್ಲ. ಈವನ್ ನಮ್ಮ ಮನೆಯಲ್ಲೂ ನಾವು ಹಿಂದೂಗಳಾಗಿದ್ದರಿಂದ ಮನೇಲಿ ಇದ್ದದ್ರಿಂದ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳೋರು. ಬಟ್ ಇದೆಲ್ಲ ಎಲ್ಲಿ ಬರೆದಿದೆ ಅಂದರೆ ಯಾರೂ ಹೇಳ್ತಾ ಇರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಅಲ್ಲಿ ಹೋದಾಗ ನನಗೆ ಅಥೆಂಟಿಕೇಟೆಡ್ ಬುಕ್ಸ್ಗಳು ಎಲ್ಲ ಪ್ರತಿಯೊಂದು ವಿಷಯಗಳು ಸಿಗತ್ತೆ, ಕೂತ್ಕೊಂಡು ಓದಬೇಕಷ್ಟೆ. ಬಟ್ ಮೆಜಾರಿಟಿ ಸಂಸ್ಕೃತಲ್ಲಿದೆ ಅನ್ನೋದು ನನಗೆ ಅರಿವಾಯಿತು. ಆವಾಗಿಂದ ನಾನು ಓದೋದಕ್ಕೆ ಮತ್ತು ಕಲಿಯೋದಕ್ಕೆ ಶುರು ಮಾಡಿದೆ. ಅದನ್ನು ಕಲ್ತ್ಕೊಂಡು ಪ್ಯಾರಲಲ್ ಆಗಿ ಯೋಗವನ್ನು ಕಲ್ತ್ಕೊಂಡು ಶುರು ಮಾಡಿದೆ. ಆವಾಗಲೇ ಶುರುವಾಗಿದ್ದು ಸನಾತನ ಯೋಗ ವಿಜ್ಞಾನ ಕೇಂದ್ರ ಅಂತ. ಸನಾತನ ಅಂದರೆ ಸುಮಾರು ಜನ ಏನು ಅನ್ಕೊತಾರೆ ಅಂದರೆ ಹಳೆಯದು ಅಂತ ಅನ್ಕೊತಾರೆ. ಆ್ಯಕ್ಚುಲಿ ಅದು ಸನಾತನ ಅಂದರೆ ಆ ಮೀನಿಂಗ್ ಅಲ್ಲ. ಸನಾತನ ಅಂದರೆ ಎವರ್ ಪ್ಯೂರ್ ಅಂತ, ನಿತ್ಯ ಹರಿದ್ವರ್ಣ ಅಂತೀವಲ್ಲ ಆ ಥರ ಯಾವಾಗಲೂ ಪ್ಯೂರ್ ಆಗಿರುವಂಥದ್ದನ್ನ ಸನಾತನ ಅಂತ ಕರಿತೀವಿ. ಸೊ ಆ ಹೆಸರು ಇಟ್ಕೊಂಡು ಸನಾತನ ಯೋಗ ಅಂತ ಇಟ್ಕೊಂಡೆ. ಆಮೇಲೆ ನನ್ನ ಬೇಸಿಕ್ಕು ವಿಜ್ಞಾನ ಓದಿರೋದು, ಸೊ ಅದನ್ನ ಬಿಡೋಕ್ಕಾಗಲ್ಲ. ಸೊ ಸನಾತನ ಯೋಗ ವಿಜ್ಞಾನ ಕೇಂದ್ರ ಅಂತ ಹೆಸರಿಟ್ಟು ಶುರು ಮಾಡಿದ್ವಿ. ನಿಧಾನಕ್ಕೆ ಶುರುವಾಯ್ತದು. ಅದರ ಆಬ್ಜೆಕ್ಟಿವ್ ಬಂದು ಜನರಿಗೆ ಸೈನ್ಸ್ ಮೂಲಕವಾಗಿ ಯೋಗವನ್ನು ಹೇಳ್ಕೊಡ್ಬೇಕು ಅಂತ. ಅಂದರೆ ಬ್ಲೈಂಡಾಗಿ ಸುಮ್ಮನೆ ಏನೋ ಯೋಗ ಮಾಡೋದು ಆ ಥರ ಅಲ್ಲ, ಸೈಂಟಿಫಿಕ್ ಆಗಿ ಏನೇನು ರೀಸನ್ ಇದೆ ಆ ಥರ ಹೇಳ್ಕೊಂಡು ಕ್ಲಾಸ್ ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದು. ಅದರ ಜೊತೆಗೆ ನಂತರ ಅದು ಒಂದು 2 ವರ್ಷ ಆದಮೇಲೆ ಶುರುವಾಗಿದ್ದು ಸನಾತನ ಸಂಸ್ಥಾನ ಪ್ರತಿಷ್ಠಾನ ಅಂತ ಒಂದು ಶುರು ಮಾಡ್ಕೊಂಡ್ವಿ. ಇದಾಗಿದ್ದೇನೆಂದರೆ ಕನ್ಯಾಕುಮಾರಿಗೆ ಪ್ರತಿ ವರ್ಷ ನಾವು ಹೋಗ್ತೀವಿ ಒಂದು ಕಾನ್ಫರೆನ್ಸ್ಗೆ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸು, ಯೋಗಶಾಸ್ತ್ರ ಸಂಗಮಂ ಅಂತ. ಅಲ್ಲಿ ಹೋಗಿ ಕೂತ್ಕೊಂಡು ನಾನು ನಮ್ಮ ಸ್ನೇಹಿತರು ಮಾತಾಡ್ತಾ ಇದ್ದಾಗ ಬರೀ ಯೋಗ ಕ್ಲಾಸ್ ಮಾಡ್ತಾಯಿದ್ರೆ ಏನು ಪ್ರಯೋಜನ, ಏನಾದರೂ ಮಾಡಬೇಕಲ್ಲ ಜೀವನದಲ್ಲಿ. ಯಾಕೆಂದರೆ ನಮಗೆ ಕನ್ಯಾಕುಮಾರಿಗೆ ಹೋದಾಗ ವಿವೇಕಾನಂದರ ಮುಂದೆ ನಿಂತ್ಕೊಂಡಾಗ, ಸ್ಟ್ಯಾಚು ಮುಂದೆ ನಿಂತ್ಕೊಂಡಾಗ ನಮ್ಗೆ ಅನ್ಸೋದು ಅದೇ, ಏನು ಅಂದರೆ 28 ವರ್ಷದ ಹುಡುಗ, ಪ್ರಪಂಚನೇ ಅವ್ರಿಗೆ ಗೊತ್ತಿತ್ತು. ನಮಗೆ 35 ವರ್ಷ ಆದರೂ ನಮ್ಮ ಮನೆಯವರೇ ನಮಗೆ ಗೊತ್ತಿಲ್ಲಲ್ವಲ್ಲ ಅನ್ನೋ ಭಾವನೆಗಳು ಬರ್ತಾಯಿತ್ತು. ಆವಾಗ ಹುಟ್ಕೊಂಡಿದ್ದು ಏನಾದರೂ ಒಂದು ಮಾಡೋಣ ಅಂತ. ಆವಾಗ ನಾವು ಪಂಚಮಹಾಯಜ್ಞ ಅಂತ ಯೋಚನೆ ಮಾಡಿದ್ವಿ. ಅಂದರೆ ಒಬ್ಬ ಮನುಷ್ಯ ಅಂದರೆ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಅವನು 5 ಯಜ್ಞಗಳನ್ನು ಮಾಡಲೇಬೇಕಂತೆ. ಯಾರಾದರೂ ಆಗಲಿ 5 ಯಜ್ಞಗಳನ್ನು ಮಾಡಲೇಬೇಕಂತೆ. ಯಾವುದ್ಯಾವ್ದು ಯಜ್ಞಗಳು ಅಂದರೆ ದೈವಯಜ್ಞ, ಬ್ರಹ್ಮಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಆಮೇಲೆ ಋಷಿಯಜ್ಞ ಅಥವಾ ಜ್ಞಾನಯಜ್ಞ. ಇಷ್ಟು ಮಾಡಲೇಬೇಕಂತೆ. ಅಲ್ಲ, ಮನುಷ್ಯ ಯಜ್ಞ. ಓಕೆ, ಪಂಚಮಹಾಯಜ್ಞಾಸ್ ಅಂತ. ಸೊ ಅದಕ್ಕೆ ಆ ಬೇಸಿಕ್ ಇಟ್ಕೊಂಡು ಆ ಟೈಮಲ್ಲಿ 2021 ಕೋವಿಡ್ ಶುರುವಾಯಿತು. 2019 ಶುರುವಾಗಿತ್ತು, ಕೋವಿಡ್ ಸ್ವಲ್ಪ ಇದಿತ್ತು. ಅದಕ್ಕೆ ಮನುಷ್ಯ ಯಜ್ಞವನ್ನು ಶುರು ಮಾಡಿದ್ವಿ. ಮನುಷ್ಯ ಯಜ್ಞದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇವಾಗಲೂ ಕೂಡ ಪ್ರತಿ ತಿಂಗಳು ಶನಿವಾರ, ಮೊದಲನೇ ಶನಿವಾರ ಅಥವಾ 2ನೇ ಶನಿವಾರ ಒಂದು 15 ಜನ ನಮ್ಮ ವಾಲಂಟಿಯರ್ಸ್ ಇದ್ದಾರೆ. ನಮ್ಮ ಸನಾತನ ಯೋಗ ವಿಜ್ಞಾನ ಕೇಂದ್ರ ಎಲ್ಲರೂ ಯೋಗ ಸ್ಟೂಡೆಂಟ್ಸೇ. ಎಲ್ಲರೂ ಬಂದು ಒಂದಷ್ಟು ರೇಷನನ್ನು ಪ್ಯಾಕ್ ಮಾಡ್ತಾರೆ. ರಿಜಿಸ್ಟರ್ಡ್ ಪೂವರ್ ಫ್ಯಾಮಿಲೀಸ್ ಇದೆ ನಮ್ಮಲ್ಲಿ. ನನ್ನ ಲ್ಯಾಪ್ಟಾಪಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ ಅವ್ರದ್ದು. ಅಂದರೆ ಸುಮ್ಮನೆ ಏನೋ ಯಾಕೋ ಬಿಟ್ಟಿ ಕೊಡೋದು ಆ ಥರದ್ದಲ್ಲ. ಏನು ಅಂದರೆ ಅವ್ರ ಮನೆಗೆ ಹೋಗಿ ಚೆಕ್ ಮಾಡಿಕೊಂಡು ಇವ್ರಿಗೆ ರಿಕ್ವೈರ್ಮೆಂಟ್ ಇದೆಯಾ ಅಂತ ನೋಡಿ ಅದನ್ನು ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಆ ಪ್ರತಿಯೊಂದು ಮನೆಗೂ 5 ವರ್ಷದಿಂದ ಪ್ರತಿ ತಿಂಗಳು ನಮ್ಮ ವಾಲಂಟಿಯರ್ಸೇ ಹೋಗಿ ಡೋರ್ ಡೆಲಿವರಿ ಮಾಡಿ ಬರ್ತಾರೆ ಇನ್ನು ರೇಷನ್ನ. ಪ್ರತಿ ತಿಂಗಳು 5 ವರ್ಷದಿಂದ ನಡೀತಾ ಇದೆ. ಇದು ಮನುಷ್ಯ ಯಜ್ಞ ಅಂತ. ಆಮೇಲೆ ಬ್ರಹ್ಮಯಜ್ಞವನ್ನು ಮಾಡಬೇಕು. ಏನು ಮಾಡೋದು ಬ್ರಹ್ಮಯಜ್ಞ ಅಂದರೆ ದೇವರಿಗೆ ಅರ್ಪಿಸೋದು ಅಂತ. ದೇವರಿಗೆ ಅರ್ಪಿಸೋದು, ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ ಇದರಲ್ಲಿ ಯಾವುದೋ ರಥಸಪ್ತಮಿ ಬರುತ್ತಲ್ಲ, ರಥಸಪ್ತಮಿ ಬಂದಾಗ ನಮ್ಮಲ್ಲಿ ಸೆಂಟರ್ ಹತ್ರ ಒಂದು ಸ್ಕೂಲ್ ಇದೆ. ಆ ಸ್ಕೂಲಲ್ಲಿ ಏನು ಮಾಡ್ತೀವಿ ಅಂದರೆ 108 ಸೂರ್ಯ ನಮಸ್ಕಾರ ಮತ್ತು ಅರುಣ ಹೋಮ 2 ಜೊತೆಗೆ ಮಾಡಿಸ್ತೀವಿ. ದಟ್ ಈಸ್ ಅ ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂದರೆ ಒಂದು ಕಡೆ ಹೋಮ ಆಗ್ತಾ ಇರತ್ತೆ, ಅದ್ರ ಮುಂದೆನೇ ಸುಮಾರು ಒಂದು 50 ಜನ 108 ಸೂರ್ಯ ನಮಸ್ಕಾರ ಮಾಡ್ತೇವೆ. ಸೊ ಇದು ನಡೆಯುತ್ತೆ. ಇದು ಬ್ರಹ್ಮಯಜ್ಞ. ಮತ್ತು ಪ್ರತಿ ವರ್ಷ ಸುಮಾರು 10 ವರ್ಷಗಳಿಂದ ಕಾಲ
ಒಂದೊಂದು ಜಾಗದಲ್ಲಿ ಚಂಡಿಕಾ ಹೋಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹ್ಮ್. ಇವಾಗ 10 ವರ್ಷ ಆಯಿತು. 10 ವರ್ಷ ಮೊನ್ನೆ ರೀಸೆಂಟಾಗಿ ಆಗಿದ್ದು ಶೃಂಗೇರಿ ಹತ್ರ ಬಮ್ಲಾಪುರ ಅಂತ ಇದೆ, ತ್ರಿಪುರಾಂತಿಕಾ ದೇವಿ ಅಂತಿದೆ, ಅಲ್ಲಿ ಚಂಡಿಕಾ ಹೋಮವನ್ನು ಮೊನ್ನೆ ನೆರವೇರಿಸೋದು. ಈ ಥರ 10 ವರ್ಷದಿಂದ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ಯಾರಲ್ ಆಗಿ ಇದು ನಡೀತಾ ಇದೆ. ಸೊ ಇದು ಬ್ರಹ್ಮಯಜ್ಞ. ಆಮೇಲೆ ಪಿತೃಯಜ್ಞ. ಪಿತೃಯಜ್ಞ ಅಂದರೆ ನಮ್ಮ ಪೂರ್ವಜರಿಗೆ, ಅಂದರೆ ಮೇಲೆ ಆತ್ಮವಾಗಿ ಹೋಗಿರೋರಿಗೆ ಮಾಡುವಂಥದ್ದು. ಸದ್ಯಕ್ಕೆ ಇವಾಗಿಲ್ಲ, ನಾವು ಹೋಗೋ ಟೈಮ್ಗೆ ನಾವು ಮಾಡ್ಕೊಂಡು ಜೊತೆಗೆ ಹೋಗೋಣ ಅನ್ನೋಂಥ ಪ್ಲಾನ್ ಇರೋದು. ಓಕೆನಾ? ಅದು ಆಮೇಲೆ ಇದು ಏನು ಋಷಿರ್ಯಜ್ಞ ಅಥವಾ ಋಷಿರ್ಯಜ್ಞ, ಭೂತಯಜ್ಞ. ಭೂತಯಜ್ಞ ಅಂದರೆ ನಮ್ಮ ಪಂಚಭೂತಗಳಿಗೆ ಮಾಡುವಂತಹ ಕರ್ತವ್ಯ. ಅಂದರೆ ಇವಾಗ ಮಣ್ಣು, ನೀರು, ಗಾಳಿ, ನೇಚರು, ರೈತರಿಗೆ ಮಾಡುವಂತಹ ಒಂದು ಇದು. ಅದಿನ್ನೂ ಶುರು ಮಾಡಿಲ್ಲ, ಬೇರೆ ಐಡಿಯಾ ಇದೆ. ಅದು ಬಂದಾಗ ನಾನು ಹೇಳ್ತೀನಿ. ಆ ಯಜ್ಞವನ್ನು ಮಾಡೋಕ್ಕೂ ಕೂಡ ಮಾಡ್ತಾ ಇದ್ದೀವಿ. ಇನ್ನೊಂದು ಋಷಿರ್ ಯಜ್ಞ, ನಾಲೆಜನ್ನು ಕೊಡುವಂಥದ್ದು. ಈಗ ನಾನು ಇಷ್ಟೆಲ್ಲ ಮಾತಾಡಬಹುದಿಲ್ಲಿ, ಆ ನಾಲೆಜನ್ನು ಇನ್ನೊಬ್ರಿಗೂ ಕೊಡಬೇಕಲ್ವಾ? ಸೊ ಅಲ್ಲಿ ನಮ್ಮ ಸೆಂಟರಲ್ಲಿ ಏನಾಗುತ್ತೆ ಅಂದರೆ ಲಲಿತಾ ಸಹಸ್ರನಾಮ, ಭಗವದ್ಗೀತೆ, ಮತ್ತು ಲಾಸ್ಟು ಇಯರು ವಿವೇಕಾನಂದ ಜಯಂತಿ ದಿವಸ ಭಗವದ್ಗೀತೆ ಪಾರಾಯಣವನ್ನು ಮಾಡಿದ್ವಿ. 18 ಚಾಪ್ಟರ್ನೂ ಪಾರಾಯಣ ಮಾಡಿದ್ದೀವಿ ಒಂದೇ ದಿವಸದಲ್ಲಿ. ಸೊ ಆ ಥರ ಇವಾಗ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಸೊ ಆ ಥರದ್ದು ಏನಾದರೂ ಕ್ಲಾಸಸ್ ನಡೀತಾನೆ ಇರುತ್ತೆ. ಸೊ ಇದು ಋಷಿರ್ಯಜ್ಞ ಅಂತ, ಈ ಪಂಚಮಹಾಯಜ್ಞ. ಸೊ ಇದನ್ನು ಬೇಸಿ ಇಟ್ಕೊಂಡು ಸನಾತನ ಸಂಸ್ಥಾನ ಪ್ರತಿಷ್ಠಾನ ಅಂತ ಅದು ಕೂಡ ಅಲ್ಲಿ ಕೆಲಸ ನಡೀತಾ ಇದೆ. ಪ್ಯಾರಲಲ್ ಆಗಿ ನಾನು ಯೂಶಲಿ ಏನೇ ಇದ್ರೂ ಕಲಿಯುವಂತಹ ಆಸೆ. ಹನಿ ಬೀ ರೇರಿಂಗ್ ಮಾಡ್ತೀವಿ. ಮತ್ತು ಕನಕಪುರದಲ್ಲಿ ಒಂದು ಶಾಂತಿಧಾಮ ಅಂತ ಒಂದು ಜಾಗವನ್ನು ನಿರ್ಮಿಸ್ತಾ ಇದ್ದೀವಿ ಯೋಗಕ್ಕೆ ಅಂತಾನೆ. ಸೊ ಅದನ್ನು ಮಾಡುವಂತಹ ಪ್ಲಾನ್ ಇದೆ. ಯಾಕೆಂದರೆ ಅಲ್ಲಿ ಭೂತಯಜ್ಞ ಆಗಬೇಕಲ್ಲ ಮುಂದಿಂದು. ಸೊ ಅದಕ್ಕೋಸ್ಕರ ಅದನ್ನು ಮಾಡುವಂತಹ ಪ್ಲಾನ್ ಇದೆ. ಆಮೇಲೆ ಏನೇ ಇದ್ರೂ ಕಲಿಯುವಂಥ ಆಸೆ. ನೀವು ನಾನು ಇದ್ರಲ್ಲಿ ಕಳಿಸಿದ್ರಲ್ಲಿ ನೀವು ನೋಡಿರ್ತೀರ, ALMC ಅಂತ, ಆಯುರ್ವೇದಿಕ್ ಲೈಫ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ. ಅದು ವ್ಯಾಸ ಯೂನಿವರ್ಸಿಟಿನಲ್ಲಿ ಸುಮಾರು 6 ತಿಂಗಳಲ್ಲಿ ನಮಗೆ, ಐ ಆಮ್ ನಾಟ್ ಎ ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರ್ ಅಲ್ಲ, ಬಟ್ ಆಯುರ್ವೇದಿಕ್ ಡಾಕ್ಟರ್ ಏನೇನು ಓದಿದಾರೋ ಅದೆಲ್ಲವನ್ನು ನಮ್ಗೆ 6 ತಿಂಗಳಲ್ಲಿ ನಮಗೆ ಕ್ಲಾಸ್ ಮಾಡಿದ್ರು. ದಟ್ ಈಸ್ ಅ ಸಪ್ರೇಟ್ ಕೋರ್ಸ್. ಸೊ ಏನೇ ಹೊಸದಿದ್ರು ಕಲಿಯುವಂತಹ ಆಸಕ್ತಿ ಅಂತೂ ಇರುತ್ತೆ. ಅದನ್ನು ಕಲಿತು ಸೈಂಟಿಫಿಕ್ ಆಗಿ ಅಪ್ಲೈ ಮಾಡುವಂತಹ ಇಂಟ್ರೆಸ್ಟನ್ನು ರೂಢಿಸ್ಕೊಂಡಿದ್ದೀನಿ. ಇದು ನನ್ನ ಹಿಂದೆ ನಡೀತಾ ಇದೆ. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಜೇಶ್ ಸರ್. ಏನೇ ಎಲ್ಲನೂ ಕಲಿಬೇಕು, ಮಗುನಂತ ಮನಸ್ಸಿರಬೇಕು, ಎಲ್ಲನೂ ಕಲ್ತ್ಬಿಟ್ಟು ಒಂದು ಹತ್ರ ಇಂಪ್ಲಿಮೆಂಟ್ ಮಾಡಬೇಕು, ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು ಅಂತ ಆಸೆ ನಿಮ್ಮದು. ಥ್ಯಾಂಕ್ಸ್ ಅ ಲಾಟ್ ಸರ್. ಇವಾಗ ಅದು ಹೇಳ್ಕೊಂಡು ಬಂದಿರೋ ವರ್ಡ್ ಆಗಲಿ, ಇಲ್ಲಾಂದರೆ ಟ್ರೆಂಡ್ ಆಗಲಿ, ಸೊ ಬಿಕಾಸ್ ಆಫ್ ಆಲ್ ದ್ಯಾಟ್ ಹೆಲ್ತ್ ತುಂಬ ಸೀರಿಯಸ್ ಆಗಿ ತೊಗೋತಿದ್ದಾರೆ ಜನ. ಎಲ್ಲಿ ತನಕ ಅಂದರೆ ಈಗ ಸ್ಕೂಲಲ್ಲಿ ಕರಿಕ್ಯುಲಮ್ಮಲ್ಲಿ ಯೋಗನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಆ ಸ್ಕೂಲಲ್ಲಿ ಕರಿಕ್ಯುಲಮಲ್ಲಿ ಯೋಗನ ಇನ್ಕ್ಲೂಡ್ ಮಾಡಬೇಕಾ? ಎಷ್ಟು ವಯಸ್ಸಲ್ಲಿ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಯೋಗನ? ಅದೇ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯೋಚನೆ ಮಾಡ್ತಾ ಇದ್ವಿ ಯಾವ ವಯಸ್ಸಲ್ಲಿ ಯೋಗ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ಏನಾಗೋಗಿದೆ ಸ್ಕೂಲಲ್ಲಿ ಅಂದರೆ, ಯೋಗ ಅನ್ನೋದು ಒಂದು ದಿವಸ ಒಂದು 1 hour ಅಷ್ಟೇ. ಏನು ಮಾಡ್ತಾರೆ, ಲೈನಿಗೆ ಕರ್ಕೊಂಡು ಹೋಗೋದಕ್ಕೆ 10 ನಿಮಿಷ ಬೇಕಾಗತ್ತೆ, ಮತ್ತು ಲೈನಲ್ಲಿ ವಾಪಸ್ ಕರ್ಕೊಂಬರೋದಕ್ಕೆ ಒಂದು 10 ನಿಮಿಷ ಬೇಕಾಗತ್ತೆ. ಆಮೇಲೆ ಇನ್ನೊಂದು 20 ನಿಮಿಷ ಕೂಡ್ಸೋದಕ್ಕೆ ಇನ್ನೊಂದು 10 ನಿಮಿಷ ಕೂಡ್ಸೋದಕ್ಕೆ ಬೇಕಾಗತ್ತೆ. ಇನ್ನು ಮಿಕ್ಕಿದ 10 ನಿಮಿಷದಲ್ಲಿ ಒಂದು ಸೂರ್ಯ ನಮಸ್ಕಾರನ ಏನೋ ಮಾಡಿಸೋಷ್ಟ್ರಲ್ಲಿ ಯೋಗ ಮುಗೀತು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಅದಕ್ಕೆ ನಾನು ಆವಾಗಲೇ ಟಚ್ ಮಾಡಿದ್ದೆ ಅದ್ರ ಬಗ್ಗೆ. ಮಕ್ಕಳಿಗೆ ಅಲ್ಲಿ ಒಬ್ಬ ಪ್ರಾಪರ್ ಯೋಗ ಟೀಚರ್ ಬೇಕು. ಅಂದರೆ ಕಲ್ತಿರುವಂತಹ ಯೋಗ ಟೀಚರ್. ಕಲ್ತಿರೋದ್ರೆ ಏನು ಮತ್ತೆ ಸೂರ್ಯ ನಮಸ್ಕಾರದ ಯೋಗ ಟೀಚರ್ ಅಲ್ಲ, ಬಂದು ಸೂರ್ಯ ನಮಸ್ಕಾರ ಮಾಡಿಸೋದು ಅವರಲ್ಲ. ಕರೆಕ್ಟಾಗಿ ತಿಳ್ಕೊಂಡಿರುವಂತಹ ಯೋಗ ಟೀಚರು. ಮಕ್ಕಳಿಗೆ ಏನು ಬೇಕಾಗಿರೋದು, ಮೊದಲನೇದು ಬೇಕಾಗಿರೋದು ಯಮ ಮತ್ತು ನಿಯಮ. ಯಮ ಅಂದರೆ ಸೋಷಿಯಲ್ ಡಿಸಿಪ್ಲಿನು, ನಿಯಮ ಅಂದರೆ ಸೆಲ್ಫ್ ಡಿಸಿಪ್ಲಿನು. ಓಕೆ, ಯಮ ಅಂದರೆ ಸೋಷಿಯಲ್ ಡಿಸಿಪ್ಲಿನು, ನಿಯಮ ಅಂದರೆ ಸೆಲ್ಫ್ ಡಿಸಿಪ್ಲಿನು. ಸೊ ಯಮ ಅಂದಾಗ ಸೋಷಿಯಲ್ ಡಿಸಿಪ್ಲಿನ್ ಅಂದರೆ, ಇವಾಗ ನಾನು ಇಲ್ಲಿ ಕೂತಿದ್ದೀನಿ, ಓಕೆನಾ, ಇಲ್ಲಿ ನನ್ನ ಡಿಸಿಪ್ಲಿನ್ ಹೇಗಿರಬೇಕು ಅನ್ನೋದನ್ನ ಪತಂಜಲಿಯವರು ಹೇಳ್ತಾರೆ. 5 ಕ್ಯಾರೆಕ್ಟರ್ಸ್ ಹೇಳ್ತಾರೆ. ಏನು ಅಂದರೆ, ಒಂದು ಅಹಿಂಸಾ, ಓಕೆ, ಆಮೇಲೆ ಸತ್ಯ, ಓಕೆ, ಅಹಿಂಸಾ, ಸತ್ಯ, ಅಸ್ತೇಯ, ಓಕೆ, ಬ್ರಹ್ಮಚರ್ಯ, ಅಪರಿಗ್ರಹ. ಇದು ಸೋಷಿಯಲ್ ಡಿಸಿಪ್ಲಿನು. ಏನು ಹಿಂಗಂದರೆ ಅಹಿಂಸಾ, ಇವಾಗ ನಾವೆಲ್ಲ ಕೂತಿದ್ದೀವಲ್ವಾ, ಇವಾಗ ನಾನು ನಿಮಗೆ ನೋವಾಗೋಂಗೆ ಮಾತಾಡ್ಬೋದಾ? ಅದು ಹಿಂಸೆನಾ? ಸೊ ನಾನು ನಿಮಗೆ ನೋವಾಗೋಂಗೆ ಮಾತಾಡಬಾರ್ದು. ಇದು ಅಹಿಂಸಾ. ಓಕೆ, ಆಮೇಲೆ ಸತ್ಯ. ಇವಾಗ ನೀವೇನೋ ಒಂದು ಪ್ರಶ್ನೆ ಕೇಳಿದ್ರಿ, ನಾನು ಸತ್ಯವಾಗಿ ಉತ್ತರಿಸ್ಬೇಕು, ನನ್ನ ಹೃದಯದಿಂದ ಉತ್ತರಿಸ್ಬೇಕು.
ಅದು ಸತ್ಯ. ಇದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆಮೇಲೆ ಅಸ್ತೇಯ. ಇವಾಗ ಇಲ್ಲಿ ಬಂದಿದ್ದೀವಿ, ಅಲ್ಲಿ ಯಾವುದೋ ಒಂದು ಮೌಸೋ ಕ್ಯಾಮ್ರಾನೋ ಚೆನ್ನಾಗಿ ಕಾಣ್ತೋ, ಇವ್ರದ್ದೇನು ಬೇಕಾದಷ್ಟು ಇರುತ್ತೆ ಬಿಡು, ಒಂದು ಎತ್ಕೊಂಡು ಹೋಗ್ಬಿಡೋಣ ಅಂತ ಜೋಬಲ್ಲಿ ಹಾಕೊಂಡು ಹೋಗ್ಬಿಡೋದು. ಸ್ಥೇಯ ಅಂದರೆ ಕಳ್ಳತನ ಮಾಡೋದು ಅಂತ, ಅಸ್ಥೇಯ ಅಂದರೆ ಕಳ್ಳತನ ಮಾಡದೇ ಇರೋದು ಅಂತ. ಅದು ಮತ್ತು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದರೆ ಇದು ಒಂದು ಮಿಸ್ಕನ್ಸೆಪ್ಷನ್ ಅಗೇನ್. ಬ್ರಹ್ಮಚರ್ಯ ಅಂದರೆ ಸೆಲಿಬೆಸಿ ಅಂತ ಟ್ರಾನ್ಸ್ಲೇಟ್ ಮಾಡಿಬಿಡ್ತಾರೆ. ಇಟ್ ಈಸ್ ನಾಟ್ ದಟ್ ಆ್ಯಕ್ಚುಲಿ. ಬ್ರಹ್ಮ ಅಂದರೆ ದೊಡ್ಡದು ಅಂತ ಅರ್ಥ ಸಂಸ್ಕೃತದಲ್ಲಿ. ಬ್ರಹ್ಮ ಅಂದರೆ ದೊಡ್ಡದು. ಚರ್ಯ ಅದರ ದಾರಿಯಲ್ಲಿ ನಡೆಯುವವನು ಅಂತ. ಬ್ರಹ್ಮ ಅಂದರೆ ಯಾವುದು? ದೊಡ್ಡದು. ದೊಡ್ಡದು ಅಂದರೆ ಯಾವುದು? ಟ್ರೂತ್. ಇಟ್ ಈಸ್ ಸತ್ಯ. ಸತ್ಯದ ದಾರಿಯಲ್ಲಿ ನಡೆಯುವವನನ್ನ ಬ್ರಹ್ಮಚಾರಿ ಅಂತ ಕರೆ. ಮದುವೆ ಆಗಿಲ್ಲದೆ ಇದ್ದವನು ಬ್ರಹ್ಮಚಾರಿ ಅಂತ ಆ ಥರ ಅಲ್ಲ. ಸತ್ಯದ ದಾರಿಯಲ್ಲಿ ನಡೆಯುವವನನ್ನ ಬ್ರಹ್ಮಚಾರಿ ಅಂತ ಕರೆಯೋದು. ಇದು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆಮೇಲೆ ಅಪರಿಗ್ರಹ. ಅಪರಿಗ್ರಹ ಅಂದರೆ ನಾನ್ ಹೋರ್ಡಿಂಗ್ ಅಂತ, ಅಂದರೆ ಕ್ರೋಢೀಕರಿಸೋದು ಅಂತ. ಅದು ಜ್ಞಾನ ಆಗಿರಬಹುದು ಅಥವಾ ಸಂಪತ್ತಾಗಿರಬಹುದು, ಯಾವ್ದು ಬೇಕಾದ್ರೂ ಆಗಿರಬಹುದು. ಸಂಪತ್ತು ನೀವು ನೋಡಿರ್ತೀರ, 10 ಜನ್ರೇಷನ್ಗೆ ಬೇಕಾಗಿರೋ ಆಸ್ತಿ ಎಲ್ಲ ಮಾಡಿ ಇಡ್ತಾರೆ. ಒಂದು ಜ್ಞಾನವನ್ನು ಕೂಡ ಪರಿಗ್ರಹ ಮಾಡಬಾರ್ದಂತೆ. ಇವಾಗ ನಾನು ಏನೋ ಒಂದು ವಿಷಯ ಕಲ್ತಿದ್ದೀನಿ, ನಾನು ಯಾಕೆ ಅರ್ಪಿತಾ ಅವ್ರಿಗೆ ಹೇಳಬೇಕು? ಅರ್ಪಿತಾ ಯೂಟ್ಯೂಬಲ್ಲಿ ಯಾಕೆ ನಾನು ಯಾಕೆ ಹೇಳಬೇಕು? ನಾನು ಓದಿರೋದು ನಾನು ಹುಷಾರಾಗಿ ಇಟ್ಕೊಂಡಿರ್ತೀನಿ. ನಂಗೆ ಯಾರು ಇಷ್ಟನೋ ಅಥವಾ ನಂಗೆ ಯಾರು ಎಷ್ಟು ಏನು ಕೊಡ್ತಾರೋ ಅದ್ರ ಮೇಲೆ ನೋಡಿ ಹೇಳ್ತೀನಿ. ಅದು ಕೂಡ ತಪ್ಪೆ, ಅಪರಿಗ್ರಹ. ಮಕ್ಕಳು ಏನೋ ಒಂದು ವಿಷಯವನ್ನು ಕಲ್ತ್ರೆ ಅದು ಇನ್ನೊಬ್ಬರಿಗೆ ಹೇಳ್ಕೊಡೋಕೆ ರೆಡಿ ಆಗಿರಬೇಕು. ಇದು ಸೋಷಿಯಲ್ ಡಿಸಿಪ್ಲಿನ್. ಸೊಸೈಟಿನಲ್ಲಿ ನಾನು ಈ ಥರ ಬದುಕಬೇಕು. ನೋಡಿ, ಪತಂಜಲಿಯವರು ಎಷ್ಟು ಯೋಚನೆ ಮಾಡಿದ್ದಾರೆ ಅಂದರೆ, ಸೊಸೈಟಿನಲ್ಲಿ ಹಿಂಗಿರ್ತೀಯಪ್ಪ, ಇಂಡಿವಿಜುವಲ್ ಆಗಿ ನೀನು ಹೆಂಗಿರ್ತೀಯ, ದಟ್ ಈಸ್ ನಿಯಮ, ಸೆಲ್ಫ್ ಡಿಸಿಪ್ಲಿನ್. ನಾನು ಹೆಂಗಿರ್ತೀನಿ, ಇವಾಗ ನೀವು ಯಾರೂ ಇಲ್ಲ, ಓಕೆ, ನಾನು ಹೆಂಗಿರ್ತೀನಿ, ನಾನು ಫಾಲೋ ಮಾಡಬೇಕಾಗಿರೋದೇನು? ಶೌಚ ಅಂದರೆ ಕ್ಲೀನ್ಲಿನೆಸ್. ಓಕೆ, ನಾನು ಸ್ನಾನ ಮಾಡ್ತೀನಿ, ಅದೊಂದು. ಮತ್ತು ಇನ್ನೊಂದು ಮನಸ್ಸಿನ ಶೌಚ. ನಾನು ಕೂತಿರಬಹುದು, ನಾನು ಒಬ್ಬನೇ, ನಾನು ಏನೋ ಯೋಚನೆ ಮಾಡ್ತಾ ಇರ್ಬೋದಾ, ಅದು ಮನಸ್ಸಿನ ಶೌಚ. ಆಮೇಲೆ ಸಂತೋಷ. ಇವಾಗ ನಾನು ಏನೋ ಒಂದು ಕಲಿಬೇಕು ಅಂತ ಕೂತ್ಕೊಂಡ್ರೆ ನನಗೆ ಸಂತೋಷ ಇರಬೇಕು. ಇವಾಗ ನನ್ನ ಸ್ಕೂಲಲ್ಲಿ ಮಕ್ಕಳು ಅವ್ರು ಏನೋ ಕಲಿಬೇಕು ಅಂದರೆ ಅವ್ರಿಗೆ ಸಂತೋಷ ಇರ್ಬೇಕು ತಾನೆ. ನೀವು ಸಂತೋಷನ ತುಂಬಕ್ಕಾಗತ್ತಾ? ಆಗಲ್ಲ. ನಾನೇನೋ ಕಲಿತಾ ಇದ್ದೀನಿ ಅನ್ನೊಂದು ಭಾವ ಇರಬೇಕು, ಅದರಿಂದ ಸಂತೋಷ ಬರುತ್ತೆ. ಆ ಸಂತೋಷ ಇರಬೇಕು. ನೆಕ್ಸ್ಟ್ ಇನ್ನೊಂದು ಪರ್ಸ್ನಲಾಗಿ ಇನ್ನೊಂದು ಇರಬೇಕು, ತಪಸ್ಸಿರಬೇಕು. ತಪಸ್ಸಂದ್ರೇನು? ಡಿಟರ್ಮಿನೇಷನ್ನು. ನಾನು ಇದು ಮಾಡೇ ಮಾಡ್ತೀನಿ, ಇದು ಮಾಡಲ್ಲ, ಅಥವಾ ಮಾಡೇ ಮಾಡ್ತೀನಿ. ಇನ್ನೊಂದು ವೆರಿ ಬೇಸಿಕ್ ಆಗಿ ಹೇಳಬೇಕು ಅಂದರೆ, ಇನ್ನು 3 ತಿಂಗಳಿಗೆ ನಾನು 5 kg ಕಮ್ಮಿ ಆಗೇ ಆಗ್ತೀನಿ. ದಟ್ ಈಸ್ ಅ ತಪಸ್. ಡೂ ಇಟ್. ಇನ್ನೊಂದು 6 ತಿಂಗಳಿಗೆ ಅಥವಾ 12 ತಿಂಗಳಿಗೆ ಅಥವಾ 1 ವರ್ಷಕ್ಕೆ ನಾನು ಈ ಜ್ಞಾನವನ್ನು ಸಂಪಾದಿಸ್ತೀನಿ. ಟೇಕ್ ಇಟ್. ತಪಸ್. ದಟ್ ಹಿ ಶುಡ್ ಬಿ ದೇರ್. ಆಮೇಲೆ ಸ್ವಾಧ್ಯಾಯ. ಇದು ಮೊದಲೇ ಟಚ್ ಮಾಡಿದ್ದೀನಿ. ಸೆಲ್ಫ್ ಸ್ಟಡಿ. ನಾವು ಮಾಡ್ತಾ ಇರೋದು ತಪ್ಪ ಸರಿನಾ, ಇದು ವೆರಿ ಸಿಂಪಲ್ ಮಾಡೋದು. ಏನಂದ್ರೆ ಮಕ್ಳಿಗೆ ಹೇಳ್ಕೊಡ್ಬೇಕು, ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ನೀನು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಪ್ಪ, ಇವತ್ತೇನೇನು ಒಳ್ಳೆ ಕೆಲಸ ಮಾಡಿದೆ, ಇವತ್ತೇನೇನು ಕೆಟ್ಟ ಕೆಲಸ ಮಾಡಿದೆ ಅನ್ನೋದು ಯೋಚನೆ ಮಾಡು. ಇದು ಎಲ್ಲರಿಗೂ ಕೂಡ, ಬರೀ ಮಕ್ಕಳಿಗೆ ಅಂತಲ್ಲ. ಅಷ್ಟು ಯೋಚನೆ ಮಾಡಿಬಿಟ್ರೆ ದಟ್ ಈಸ್ ಸ್ವಾಧ್ಯಾಯ. ಆಮೇಲೆ ಈಶ್ವರ ಪ್ರಣಿಧಾನ. ಇದು ಈಗಿನ ಜನ್ರೇಷನ್ ತುಂಬ ಪ್ರಾಬ್ಲಮ್. ಈಶ್ವರ ಪ್ರಣಿಧಾನ ಅಂದರೆ ಸರೆಂಡರ್ ಟು ದ ಗಾಡ್ ಆರ್ ದ ಟೀಚರ್. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಮೇಷ್ಟ್ರು ತಪ್ಪು ಹೇಳ್ಕೊಟ್ರು ಸರಿ ಹೇಳ್ಕೊಟ್ರು, ಅವರು ಮೇಷ್ಟ್ರೆ ಅಷ್ಟೇ, ಹೌದಾ? ಬಟ್ ಇವಾಗ ಅದಿಲ್ಲ. ಮೇಷ್ಟ್ರಿಗೆ ಮರ್ಯಾದೆ ಕೊಡ್ತಾ ಇಲ್ಲ, ಟೀಚರ್ಸ್ಗೆ ಮರ್ಯಾದೆ ಕೊಡ್ತಾ ಇಲ್ಲ. ಇಷ್ಟನ್ನು ಕಲಿಸ್ಬೇಕು. ಇಷ್ಟನ್ನು ಕಲಿಸಿದ್ರೆ ಫಸ್ಟು ಅದು ಯೋಗ ಬೆಟರ್ ಸ್ಕೂಲ್ಗಳಲ್ಲಿ. ಆಮೇಲೆ ನಾನು ಹೇಳಿದ್ನಲ್ಲ, ಚಿಲ್ಡ್ರನ್ಸ್ ಆರ್ ಬಾರ್ನ್ ಯೋಗೀಸ್. ಆಮೇಲೆ ಆಸನ, ಪ್ರಾಣಾಯಾಮ, ಆಮೇಲೆ ಏನು ಬೇಕೋ ಅವರೇ ಕಲ್ತ್ಕೊಂಡು ಹೋಗ್ತಾರೆ. ಇಷ್ಟನ್ನು ಕಲಿಬೇಕು. ಇಷ್ಟು ಬೇಸಿಕ್ ಕರಿಕ್ಯುಲಮ್ ಅಂದ್ರೆ ನೀವು ಕೂಡಿಸಿ ಹೇಳ್ತಿರೋ, ನೀವು ಬುಕ್ಕಲ್ಲಿ ತರಿಸ್ತಿರೋ, ನೀವು ಅದಕ್ಕಂತ ಟೀಚರ್ನ ಅಡಾಪ್ಟ್ ಮಾಡ್ತಿರೋ, ನೀವು ಫಾಲೋ ಮಾಡಿ ನೋಡಿಸ್ತೀರಾ, ಅದನ್ನ ಇಲ್ಲ ನೀವು ಮಕ್ಕಳಿಂದನೇ ಮಕ್ಕಳಿಗೆ ಹೇಳ್ಸೋ ರೀತಿ ಮಾಡ್ತಿರೋ, ದಟ್ ವೆರಿ ಎಫೆಕ್ಟಿವ್ ಅಲ್ಲ ಆ ಥರ ಮಾಡಿದ್ರೆ. ಸೊ ಇದನ್ನ ಚಾಪ್ಟರ್ ವೈಸ್ ಹೇಳ್ಕೊಡ್ಲೇಬೇಕು ಮಕ್ಕಳಿಗೆ ಅಂತ ಹೇಳ್ತೀರಾ. ವೆರಿ ನೈಸ್ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಇಷ್ಟು ಪೇಷನ್ಸಿಂದ ಅದು ಹೆಂಗ್ರಿ ಸರ್ ಕೂತ್ರಿ? ದಟ್ ಈಸ್ ಯೋಗ. ಪ್ರಾಪರ್ ಆಗಿ ಯೋಗ ಕಲ್ತ್ರೆ ನನಗೊಬ್ಬನಿಗೆ ಅಲ್ಲ, ಎಲ್ಲರಿಗೂ ಕೂಡ ಅದು ಬರುತ್ತೆ. ಅಷ್ಟು ಪೇಷನ್ಸು, ಒಂದೇ ಟೋನು ಸರ್, ಎಲ್ಲಿಂದ ಅಲ್ಲಿಗೆ ಚೇಂಜ್ ಆಗಲಿಲ್ಲ. ಹಂಗಾಗುತ್ತಾ ಸರ್? ಐ ಶುಡ್ ಡೆಫಿನೆಟ್ಲಿ ಗೋ ದೇರ್. ಏನಂದ್ರೆ ಯಾವುದೇ ನಾನು ಹೇಳೋದೇನೆಂದರೆ, ಸಿ ವೆನ್ ಯು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆದಾಗ ನಿಮಗೆ ಡಿಸ್ಟರ್ಬ್ ಆಗ್ತೀರಾ. ನಾವು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಇರೋದೇ ಇಲ್ವಲ್ಲ. ಕರೆಕ್ಟ್. ಸೊ ವಿ ನೋ
ಇದು ಇರುತ್ತೆ. ನಿಮಗೆ ಯಾವುದೋ ಪ್ರಶ್ನೆಗೆ ಡೌಟ್ ಇದೆ ಅನ್ನೋದಕ್ಕೋಸ್ಕರ ಆ ಪ್ರಶ್ನೆನ ಕೇಳ್ತಾ ಇದ್ದೀರಾ. ನಿಮ್ಗೆ ಯಾರೋ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಿರಲ್ಲ, ಅದಕ್ಕೆ ಡೌಟ್ ಇರುತ್ತೆ. ಇವಾಗ ಇನ್ನೊಂದ್ಸಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಏನಾದ್ರು ನಿಮ್ಗೆ ಡೌಟ್ ಇದೆಯಾ ಇದರಲ್ಲಿ? ಇಲ್ಲ ಸರ್. ಅಷ್ಟೇ. ಕಾಮ, ನಿಮ್ಮ ಮನಸ್ಸು ಕಾಮು, ನಮ್ಮ ಮನಸ್ಸು ಕಾಮು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಸರ್. Thank you, madam. ಸುಮಾರಷ್ಟು ಮಾತಾಡೋಣ, ಇನ್ನೂ ಮಾತಾಡೋಣ. Thank you very much. ಥ್ಯಾಂಕ್ಸ್ ಫಾರ್ ಟುಡೇ. ಥ್ಯಾಂಕ್ ಯು. Thank you. Thank you, madam. That's Rajesh for you guys.